ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ ತುಂಬಾನೇ ವಿಚಿತ್ರವಾದ ಸ್ಟೋರಿಯನ್ನೇ ತಂದಿದ್ದೀನಿ. ನಿಮ್ಮ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಸ್ಟೋರಿಯನ್ನೇ ತಂದಿದ್ದೀನಿ. ಖಂಡಿತ ನಿಮ್ಮ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಅಂದ್ರೆ ಈ ಮೂವಿಯಲ್ಲಿ ಬರುವ ಮೂವರು ಹುಡುಗರಿಗೆ ಅವರ ಲೈಫ್ ಅಲ್ಲಿ ತುಂಬಾನೇ ಕಷ್ಟಗಳು ಬರುತ್ತೆ. ಆ ಕಷ್ಟಗಳಿಗೆ ಎಲ್ಲದಕ್ಕೂ ಕಾರಣ ಬರೀ ಹುಡುಗರಾಗಿ ಇರ್ತಿದ್ದಾರೆ, ಅಂದ್ರೆ ಜೆಂಟ್ಸ್, ಮೇಲ್. ಸೊ ಇದರಿಂದಾನೇ ನಮ್ಮ ಮೂವರು ಹುಡುಗರಿಗೆ ಒಂದು ದಿನ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಪೇಚಾಡ್ಕೊಂಡೇ ಹೋಗ್ತಿರ್ತಾರೆ. ಇದ್ರ ಬಗ್ಗೆ ಮಾತಾಡಿ ಹುಡುಗರೇ ಇಲ್ಲದೆ ಇರುವ ಪ್ರಪಂಚಕ್ಕೆ ಹೋಗ್ಬಿಟ್ರೆ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ. ಈ ಪ್ರಪಂಚದಲ್ಲಿ ಹುಡುಗರು ಇರೋದ್ರಿಂದಾನೇ ಎಲ್ಲಾ ಪ್ರಾಬ್ಲಮ್ಸ್ ಬರ್ತಿರೋದು. ಈ ಪ್ರಪಂಚದಲ್ಲಿ ಹುಡುಗರು ಇರೋದ್ರಿಂದಾನೇ ಎಲ್ಲಾ ಪ್ರಾಬ್ಲಮ್ಸ್ ಬರ್ತಿದೆ ಅನ್ಸುತ್ತೆ ಅಂತ ಜಾಲಿಯಾಗಿ ಮಾತಾಡಿ ಒಂದು ಟ್ಯಾಕ್ಸಿಯಲ್ಲಿ ಹೋಗ್ತಿರ್ತಾರೆ. ಆದ್ರೆ ಅದು ಒಂದು ನಾರ್ಮಲ್ ಆದ ಟ್ಯಾಕ್ಸಿ ಇಲ್ಲ ಅನ್ಸುತ್ತೆ. ಆ ಟ್ಯಾಕ್ಸಿ ಡ್ರೈವರ್ ಒಬ್ಬರು ಲೇಡಿ, ಅವರು ಏನನ್ನ ಮಾಡ್ತಾರಂದ್ರೆ, ಓ ನಿಮಗೆ ಆ ರೀತಿ ಆಸೆ ಇರ್ತಿದ್ಯಾ, ಅದಕ್ಕೆ ನಾನು ನಿಮಗೆ ಹೆಲ್ಪ್ ಅನ್ನ ಮಾಡ್ತೀನಿ ಅಂತ ಹೇಳಿ ಹುಡುಗಿಯರು ಮಾತ್ರ ಇರ್ತಾ ಇರುವ ಒಂದು ಪ್ರಪಂಚವಾಗಿ ಸೃಷ್ಟಿ ಮಾಡಿ ಕೊಟ್ಬಿಡ್ತಾರೆ ಆ ಲೇಡಿ. ಆ ಪ್ರಪಂಚದಲ್ಲಿ ಫುಲ್ ಹುಡುಗಿಯರು ಮಾತ್ರವೇ ಇರ್ತಿರೋದು. ಹುಡುಗರಂದ್ರೆ ನಮ್ಮ ಹುಡುಗರು ಮೂವರು ಮಾತ್ರವೇ. ಸೊ ಹೀಗಿರ್ಬೇಕಾದ್ರೆ ಬರೀ ಹುಡುಗಿಯರು ಮಾತ್ರ ಇರ್ತಾ ಇರುವ ಈ ಪ್ರಪಂಚದಲ್ಲಿ ಹುಡುಗರ ಕೈಯಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿ ಇರೋದಕ್ಕೆ ಆಗುತ್ತಾ? ಇಲ್ಲ ಏನಾಗುತ್ತೆ? ಫೈನಲಿ ನಮ್ಮ ಹುಡುಗರು ಖುಷಿಯಾಗಿದ್ರ? ಇಲ್ಲ ಅವ್ರಗಳಿಗೆ ಏನು ತಾನೇ ಆಯ್ತು ಅನ್ನೋದನ್ನ ಸಖತ್ತಾಗಿ ಹೇಳಿದ್ದಾರೆ. ಅದ್ರಲ್ಲಿ ಈ ಪ್ರಪಂಚದಲ್ಲಿ ಒಂದು ಇಂಪಾರ್ಟೆಂಟ್ ರೂಲ್ ಬೇರೆ ಇರ್ತಿದೆ. ಅಂದ್ರೆ ಈ ಹುಡುಗಿಯರು, ಹೆಂಗಸರು, ಅಜ್ಜಿಯರು ಯಾರು ಏನೇ ಹೆಲ್ಪ್ ಕೇಳಿದ್ರು ನಮ್ಮ ಹುಡುಗರು ಮಾಡ್ಲೇಬೇಕು, ಇಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಆ ರೀತಿ ಏನಾದ್ರೂ ನಮ್ಮ ಹುಡುಗರು ಮಾಡೋದಕ್ಕೆ ಬಿಟ್ರೆ ಅವ್ರಗಳಿಗೆ ದೊಡ್ಡ ಪ್ರಾಬ್ಲಮ್ ಬರುತ್ತೆ. ಸೊ ಫೈನಲಿ ಏನಾಯ್ತು, ಹುಡುಗಿಯರು ಮಾತ್ರವೇ ಇರ್ತಾ ಇರುವ ಪ್ರಪಂಚದಲ್ಲಿ ನಮ್ಮ ಹುಡುಗರು ಖುಷಿಯಾಗಿದ್ರ ಇಲ್ಲ ಅಪ್ಸೆಟ್ ಆಗೋದ್ರ ಅನ್ನೋ ಕಥೆಯನ್ನ ಸಖತ್ ಸೂಪರ್ ಆಗಿ ನಮಗೆ ಹೇಳಿರುವ ಕಥೆನೆ 2017 ನಲ್ಲಿ ರಿಲೀಸ್ ಆಗಿದ್ದ ಆಲ್ ಬಿಕಾಸ್ ಆಫ್ ಮೆನ್. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಈ ಮೂವಿಯ ಹೀರೋವನ್ನ ತೋರಿಸ್ತಾರೆ. ಅವನ ಹೆಸರು ಆರ್ಮನ್. ಅವನ ಹೊಸ ಗರ್ಲ್ ಫ್ರೆಂಡ್ ಅನ್ನ ಕರ್ಕೊಂಡು ಒಂದು ರೆಸ್ಟೋರೆಂಟ್ ಗೆ ಬಂದಿರ್ತಾನೆ. ಸೊ ರೆಸ್ಟೋರೆಂಟ್ ಒಳಗಡೆ ಕರ್ಕೊಂಡು ಬಂದಿದ್ದ ತಕ್ಷಣ, ಇವತ್ತು ನೀನು ತುಂಬಾನೇ ಸೌಂದರ್ಯವಾಗಿ ಕಾಣಿಸ್ತಿದ್ಯಾ, ನೀನು ಏನನ್ನ ತಿಂತೀಯಾ, ನಿನಗೆ ಏನು ಬೇಕು ಅಂತ ಅದು ಇದು ಅಂತ ಮಾತಾಡಿ ಆ ಹುಡುಗಿಗೆ ಚೆನ್ನಾಗಿ ನೈಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ರೀತಿ ಕಾಣ್ತಿದ್ದಾರೆ. ಅವರು ಆ ರೆಸ್ಟೋರೆಂಟ್ ಒಳಗಡೆ ಬಂದು ನಮ್ಮ ಹೀರೋವನ್ನ ನೋಡಿ, ಏನು ಆರ್ಮನ್ ಚೆನ್ನಾಗಿದ್ಯಾ, ಏನು ಕತೆ ಅಂತ ಹೇಳಿ ಚೆನ್ನಾಗಿ ಮಾತಾಡ್ಸಿದ್ರೆ ನಮ್ಮ ಆರ್ಮನ್ ಹೀರೋ ಈ ಬಿಸ್ನೆಸ್ ಮ್ಯಾನ್ ಅನ್ನ ನೋಡಿ ಹೆದರ್ಕೋತಿರ್ತಾನೆ. ಯಾಕೆ ಅಂದ್ರೆ ನಮ್ಮ ಹೀರೋ ಒಬ್ಬ ಪ್ಲೇ ಬಾಯ್. ನಿನ್ನೆನೆ ಈ ಬಿಸ್ನೆಸ್ ಮ್ಯಾನ್ ಅವರ ಮನೆಗೆ ಹೋಗಿ ಅವರ ಮಗಳನ್ನ ಮದುವೆ ಆಗೋದಕ್ಕಾಗಿ ಹುಡುಗಿ ನೋಡ್ಕೊಂಡು ಬಂದಿರ್ತಾನೆ. ಸೊ ಹೀರೋವನ್ನ ಬೇರೆ ಒಂದು ಹುಡುಗಿಯ ಜೊತೆ ನೋಡಿದ್ರಿಂದ ಬಿಸ್ನೆಸ್ ಮ್ಯಾನ್ ಗಾಬರಿಯಾಗಿ ಬಂದು ಇವಾಗ ಹೀರೋ ಜೊತೆ ಮಾತಾಡಿಸ್ತಿದ್ದಾರೆ. ಇದ್ರ ಟೆನ್ಷನ್ ಆಗದೆ ಪಕ್ಕದಲ್ಲಿ ಬಂದು ಕೂತು, ಏನ್ರಪ್ಪ ಏನನ್ನಾದ್ರೂ ಆರ್ಡರ್ ಮಾಡಿದ್ರಾ, ಏನಾದ್ರೂ ತಿಂತೀರಾ, ನಾನು ಬೇಕಾದ್ರೆ ಆರ್ಡರ್ ಮಾಡಿ ಕೊಡ್ಲಾ ಅಂತ ಮಾತಾಡಿಸ್ತಿರ್ಬೇಕಾದ್ರೇನೆ, ಇರಿ ನನಗೆ ಒಂದು ಫೋನ್ ಕಾಲ್ ಬರ್ತಿದೆ ಅಂತ ಫೋನ್ ಅನ್ನ ಪಿಕ್ ಮಾಡಿ ಅವರ ಮಗಳ ಜೊತೆ ಮಾತಾಡ್ತಾರೆ. ಮಗಳೇ, ನಿನಗೆ ಒಂದು ಸರ್ಪ್ರೈಸ್ ಅನ್ನ ನಾನು ಹೇಳ, ನನ್ನ ಪಕ್ಕದಲ್ಲಿ ಆರ್ಮನ್ ಹುಡುಗ ಇರ್ತಿದ್ದಾನೆ. ಅದೇ ನಿನ್ನೆ ಕೂಡ ನಿನ್ನನ್ನ ಬಂದು ಹುಡುಗಿ ನೋಡಿ ಹೋದ್ನಲ್ಲ, ಆದ್ರೆ ನಿನ್ನ ಹತ್ರ ಒಂದು ವಿಷಯವನ್ನ ಹೇಳ್ದೆ ಮುಚ್ಚಿಟ್ಬಿಟ್ಟಿದ್ದಾನೆ ಕಣಮ್ಮ. ಅವನಿಗೆ ಆಲ್ರೆಡಿ ಒಂದು ಗರ್ಲ್ ಫ್ರೆಂಡ್ ಇದ್ದಾಳೆ. ಸೊ ಇವಾಗ ನಾವು ಏನನ್ನಮ್ಮ ಮಾಡೋದು ಅಂತ ಅವರು ಅವರ ಮಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಗೆ ತುಂಬಾನೇ ಶೇಮ್ ಆಗ್ತಿರುತ್ತೆ. ಇದ್ರ ಮೇಲೂ ನಾವು ಈ ಜಾಗದಲ್ಲಿ ಇದ್ರೆ ಅಷ್ಟೇ ನಮ್ಮನ್ನ ಸರಿಯಾಗಿ ಲಾಕ್ ಮಾಡ್ಕೊಬಿಡ್ತಾರೆ ಅಂತ ಹೆದರಿದ ನಮ್ಮ ಹೀರೋ ಅಲ್ಲಿಂದ ಎದ್ದು ಬಿದ್ದು ಹೊರಗಡೆ ಓಡಿ ಹೋಗ್ತಾನೆ. ಸೊ ಈ ಬಿಸ್ನೆಸ್ ಮ್ಯಾನಿನ ಹುಡುಗರುವೆ ನಮ್ಮ ಹೀರೋವನ್ನ ಚೇಸ್ ಮಾಡಿ ಹಿಂದೆ ಹೋಗ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿ ಈ ಕಡೆ ಇನ್ನೊಬ್ಬ ಹುಡುಗನನ್ನ ತೋರಿಸ್ತಾರೆ. ಈ ಹುಡುಗನೇ ನಮ್ಮ ಹೀರೋ ಅವನ ಫ್ರೆಂಡ್ ಲೋಟೋ. ಅವನು ನಿಧಾನಕ್ಕೆ ಅವನ ಮನೆ ಒಳಗಡೆ ಬರ್ತಾನೆ. ಮನೆ ಒಳಗಡೆ ಅವನ ಹೆಂಡತಿ ಕೂತಿರ್ತಾರೆ ಹಾಲ್ ಅಲ್ಲಿ. ಸೊ ಅವನ ಹೆಂಡತಿಯನ್ನ ನೋಡಿ, ಇವತ್ತು ನಾನು ನಿನಗೆ ದೊಡ್ಡ ಸರ್ಪ್ರೈಸ್ ಅನ್ನ ಕೊಡ್ತೀನಿ, ಇವತ್ತು ನಮ್ಮ ಆನಿವರ್ಸರಿ ಡೇ ಅಲ್ವಾ, ಅದಕ್ಕಾಗಿ ನಿನಗೆ ತುಂಬಾನೇ ಇಷ್ಟವಾಗಿದ್ದ ವಸ್ತುವನ್ನ ನಾನು ತಗೊಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ಇದನ್ನ ಕೇಳಿ ಹೆಂಡತಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಏನು ಕಾರಣ ತಗೊಬಂದ್ಬಿಟ್ಟಿದ್ದೀರಾ, ನಾನು ತುಂಬಾ ದಿನದಿಂದ ಅದಕ್ಕೇನೆ ಆಸೆ ಪಟ್ಟಿದ್ದಲ್ಲ, ಅದನ್ನೇ ನೀವು ತಗೊಬಂದ್ಬಿಟ್ಟಿದ್ದೀರಾ ಅಂತ ತುಂಬಾನೇ ಖುಷಿಯಾಗಿ ಅವರು ಎಂಜಾಯ್ ಮಾಡಿ ಕಿರ್ಚ್ಕೋಬೇಕಾದ್ರೆ ಆಮೇಲೆ ಅವನು ಏನನ್ನ ತಂದಿದ್ದಾನೆ ಅಂತಾನೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಬೇರೆ ಏನು ಇಲ್ಲ, ವಾಷಿಂಗ್ ಮಿಷಿನ್. ಇದನ್ನ ನೋಡಿದ ತಕ್ಷಣ ಹೆಂಡತಿಗೆ ಅಪ್ಸೆಟ್ ಆಗೋಗುತ್ತೆ. ಸೊ ಸಪ್ಪಿಗೆ ಸೋಫಾ ಮೇಲೆ ಕೂತ್ಕೋತಾರೆ. ಇವಾಗ ವಾಷಿಂಗ್ ಮಿಷಿನ್ ಅನ್ನ ತಗೊಂಡು ಒಳಗಡೆ ಬಂದ್ರಲ್ವಾ ವರ್ಕರ್ಸ್, ಡೆಲಿವರಿ ಬಾಯ್ಸ್, ಅವ್ರಿಗೆ ಏನಾದ್ರೂ ಟಿಪ್ಸ್ ಅನ್ನು ಕೊಡ್ಬೇಕು ಅಂತ ಇವನು ಒಂದು ಬಾಕ್ಸ್ ಅಲ್ಲಿ ಕೂಡಿಟ್ಟಿರುವ ಹಣವನ್ನ ಹುಡುಕ್ತಾನೆ. ನೋಡಿದ್ರೆ ಅದರಲ್ಲಿ ಹಣ ಇರೋದಿಲ್ಲ. ಸೊ ಅವನ ಹೆಂಡತಿನೇ ಆ ಹಣವನ್ನ ತಗೊಂಡು ಖರ್ಚು ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದನ್ನ ತಗೊಂಡು ನಾನು ಯಾವಾಗ್ಲೂ ಖರ್ಚು ಮಾಡ್ಬಿಟ್ಟೆ, ನನ್ನ ಫ್ರೆಂಡ್ ಅವರ ಹಸ್ಬೆಂಡ್ ಇರ್ತಿದ್ದಾರೆ ಗೊತ್ತಾ, ಅವರು ಅವರ ಆನಿವರ್ಸರಿಗಾಗಿ ಇಬ್ಬರಿಗೂ ಯುರೋಪಿಗೆ 2 ಟಿಕೆಟ್ ಅನ್ನ ಹಾಕಿ ಹೆಂಡತಿಯನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ಜಾಲಿ ಮಾಡಿ ಬಂದಿದ್ದಾರೆ, ಆದ್ರೆ ನೀವು ಇರ್ತಿದ್ದೀರಲ್ಲ ಅಂತ ಹೆಂಡತಿ ಬಯೋದಕ್ಕೆ ಶುರು ಮಾಡ್ಬೇಕಾದ್ರೆ ಇದನ್ನ ನೋಡಿದ ಲೋಟೋ, ಅಯ್ಯಯ್ಯ ಏನು ಇವಳು ಯಾವಾಗ ನೋಡಿದ್ರು ನಮ್ಮನ್ನ ಬೈತಾನೆ ಇದ್ದಾಳಲ್ಲ, ಏನಾದ್ರೂ ಒಂದು ಕೊರತೆ ಹೇಳ್ತಾನೆ ಇದ್ದಾಳಲ್ಲ, ಸರಿ ಇದ್ರೂ ಪರವಾಗಿಲ್ಲ ಮೇಂಟೈನ್ ಮಾಡೋಣ ಅಂತ ಅನ್ಕೊಂಡು ಹೆಂಡತಿಯ ಪಕ್ಕದಲ್ಲಿ ನಿಧಾನಕ್ಕೆ ಕೂತು, ಸರಿ ಬಿಡಮ್ಮ ನೆಕ್ಸ್ಟ್ ಟೈಮ್ ಯುರೋಪ್ ಏನು US ಟ್ರಿಪ್ಪಿಗೆ ಕೂಡ ಹೋಗೋಣ ಅಂತ ಹೇಳಿ ಕೂತು ಅಲ್ಲಿರುವ ಸ್ನಾಕ್ಸ್ ಅನ್ನ ತಿನ್ನೋಣ ಅಂತ ಅನ್ಕೋಬೇಕಾದ್ರೆ ಅಷ್ಟರಲ್ಲಿ ಹೆಂಡತಿ, ತಿನ್ಬೇಡಿ ಇರಿ ಫಸ್ಟ್ ಕಸವನ್ನ ಹೋಗಿ ಹಾಕ್ಬಿಟ್ ಬನ್ನಿ ಅಂತ ಬೈದು ಕಳಿಸ್ಬಿಡ್ತಾವಳೆ. ಅದೇ ಸಮಯದಲ್ಲಿ ಈ ಕಡೆ ಇರುವ ನಮ್ಮ ಹೀರೋವನ್ನ ತೋರಿಸ್ತಾರೆ. ನಮ್ಮ ಹೀರೋವನ್ನ ಚೇಸ್ ಮಾಡಿ ಓಡಿ ಬರ್ತಿದ್ರಲ್ವಾ ಬಿಸ್ನೆಸ್ ಮ್ಯಾನ್ ಬಾಡಿ ಗಾರ್ಡ್ಸ್, ಆದ್ರಿಂದ ನಮ್ಮ ಹೀರೋ ಅವ್ರಗಳ ಕಣ್ಣಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಒಂದು ಅಪಾರ್ಟ್ಮೆಂಟ್ ಕೆಳಗಡೆ ಬಂದು ಹೌಸ್ ಕೂತ್ಕೋತಾನೆ. ಸೊ ಈ ಅಪಾರ್ಟ್ಮೆಂಟ್ ಬೇರೆ ಯಾರದ್ದು ಅಲ್ಲ, ನಮ್ಮ ಫ್ರೆಂಡ್ ಹುಡುಗ ಲೋಟ್ ಇದ್ದಾನಲ್ಲ ಅವನು ಸ್ಟೇ ಆಗಿರುವ ಅಪಾರ್ಟ್ಮೆಂಟ್. ಸೊ ಕೆಳಗಡೆ ಕೂತು ಅವನ ಫ್ರೆಂಡ್ ಗೆ ಕಾಲ್ ಅನ್ನ ಮಾಡಿ, ಲೋ ಮಗ, ನಾನು ನಿನ್ನ ಅಪಾರ್ಟ್ಮೆಂಟ್ ಕೆಳಗಡೆನೆ ಇರ್ತಿದ್ದೀನಿ, ಸ್ವಲ್ಪ ಹೊತ್ತು ನಿನ್ನ ಮನೆ ಒಳಗಡೆ ಬಂದಿದ್ದು ನಾನು ಹೋಗ್ಲಾ ಅಂತ ಕೇಳ್ಬೇಕಾದ್ರೆ ಇಲ್ಲಿ ನಮ್ಮ ಲೋಟು ಫ್ರೆಂಡ್ ಅನ್ನ ನೋಡಿದ್ರೆ ಫೋನ್ ಅಲ್ಲಿ ನಮ್ಮ ಹೀರೋ ಮಾತಾಡ್ತಿರುವ ವಿಷಯವನ್ನೇ ಟಾಪಿಕ್ ಅನ್ನೇ ಚೇಂಜ್ ಮಾಡಿ ಮಾತಾಡೋ ರೀತಿ ಆಕ್ಟಿಂಗ್ ಅನ್ನ ಮಾಡ್ತಿರ್ತಾನೆ. ಏನು ಮಗ, ನೀನು ತುಂಬಾ ದಿನದಿಂದ ವಾಷಿಂಗ್ ಮಿಷಿನ್ ಅನ್ನ ತಗೋಬೇಕು ಅಂತ ಆಸೆ ಪಡ್ತಿದ್ದ, ಆದ್ರೆ ಇನ್ನವೇ ನಿನ್ನ ಕೈಯಲ್ಲಿ ತಗೊಳ್ಳೋದಕ್ಕೆ
ಆಗ್ಲಿಲ್ವಾ? ಆದ್ರೆ ನಾನು ಇವತ್ತು ನನ್ನ ಹೆಂಡತಿಗಾಗಿ ವಾಷಿಂಗ್ ಮಿಷಿನ್ ಅನ್ನ ತಕೊಟ್ಬಿಟ್ಟೆ ಗೊತ್ತಾ? ಓ ಹೌದಾ, ಆ ವಾಷಿಂಗ್ ಮಿಷಿನ್ ನ ಬಂದು ನೀನು ನೋಡ್ತೀಯಾ? ಸರಿ ಪರವಾಗಿಲ್ಲ, ಬಾ ನೀನು ಮನೆಗೆ ಬಂದು ನೋಡು ಅಂತ ಹೇಳಿ ನೈಸ್ ಆಗಿ ಒಂದು ಸ್ಟೋರಿಯನ್ನು ಚೇಂಜ್ ಮಾಡಿ ಫ್ರೆಂಡ್ ಮನೆ ಒಳಗಡೆ ಬರೋ ರೀತಿ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡ್ತಾನೆ. ಯಾಕೆಂದ್ರೆ ಆವಾಗ್ಲೇ ಹೆಂಡತಿ ಫ್ರೆಂಡ್ ಮನೆ ಒಳಗಡೆ ಬರೋದಕ್ಕೆ ಅಕ್ಸೆಪ್ಟ್ ಮಾಡ್ಕೋತಾಳೆ ಅಂತ. ಆದ್ರೆ ಇದನ್ನ ಕೇಳಿಸ್ಕೊತಿದ್ದ ನಮ್ಮ ಲೋಟ ಅವನ ಹೆಂಡತಿ, ಫ್ರೆಂಡ್ ಬರಬಾರ್ದು, ಏನು ಬರಬಾರ್ದು, ನನ್ನ ಫ್ರೆಂಡ್ ಅವರ ಹಸ್ಬೆಂಡ್ ಏನನ್ನ ಮಾಡ್ತಾರೆ ಗೊತ್ತಾ? ಒಂದು ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ಸೀಟ್ ಅನ್ನು ಬುಕ್ ಮಾಡಿನೇ ಅಲ್ಲಿಟ್ಟೇನೆ ಫ್ರೆಂಡ್ಸ್ ಗಳನ್ನೆಲ್ಲ ಮೀಟ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಹಸ್ಬೆಂಡ್ ಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಇವಳು ಏನೇ ಅಂದ್ರೂ ಅವಳ ಫ್ರೆಂಡ್ ಅವರ ಹಸ್ಬೆಂಡ್ ಜೊತೆನೆ ನಮ್ಮನ್ನ ಕಂಪೇರ್ ಮಾಡಿ ಮಾತಾಡ್ತಿದ್ದಾಳಲ್ಲ, ಸರಿ ನಾನು ಕಸವನ್ನ ಹೋಗಿ ಹೊರಗಡೆ ಹಾಕಿದ್ದು ಬರ್ತೀನಿ ಅಂತ ಹೇಳಿ ಮನೆಯನ್ನ ಬಿಟ್ಟು ಹೊರಗಡೆ ಬರ್ತಾನೆ ಲೋಟು. ಹೊರಗಡೆ ಬಂದು ಕಸವನ್ನ ತೊಟ್ಟಿಗೆ ಹಾಕ್ಬೇಕಾದ್ರೆ ಅದ್ರ ಪಕ್ಕದಲ್ಲೇ ನಮ್ಮ ಹೀರೋ ಕೂತಿರ್ತಾನೆ. ಲೋ ಅರ್ಮನ್, ನೀನು ಮನೆಗೆ ತಾನೇ ಬರ್ತೀನಿ ಅಂತ ಹೇಳ್ದೆ, ಈ ಜಾಗದಲ್ಲಿ ನೀನು ಏನನ್ನ ಮಾಡ್ತಿದೀಯಾ? ಅದ ಮಗ ಸುಮ್ನೆ ಗಾಳಿ ತಗೋತಿದ್ದೆ, ಸರಿ ಬಾ ನಾವು ಬೇಗನೆ ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ನಮ್ಮ ಹೀರೋ ಎದ್ದು ಬರ್ಬೇಕಾದ್ರೆ ಮನೆಗೆಲ್ಲ ಬೇಡ, ನಾವು ಪಕ್ಕದಲ್ಲಿ ಇರುವ ಯಾವ್ದಾದ್ರು ಬಾರಿಗೆ ಹೋಗೋಣ ಅಂತ ಫ್ರೆಂಡ್ಸ್ ಇಬ್ಬರು ಮಾತಾಡ್ಕೊಂಡು ಹಾಗೆ ರೋಡ್ ಅಲ್ಲಿ ಬರ್ತಾ ಇರುವ ಒಂದು ಟ್ಯಾಕ್ಸಿಯನ್ನು ಕ್ಯಾಚ್ ಮಾಡ್ತಾರೆ. ಒಳಗಡೆ ಟ್ಯಾಕ್ಸಿ ಡ್ರೈವರ್ ಹತ್ರ ನಮ್ಮ ಹೀರೋನೇ ಬಾರ್ಗೈನ್ ಅನ್ನ ಮಾಡ್ತಾನೆ. ಆ ಟ್ಯಾಕ್ಸಿ ಡ್ರೈವರ್ ಕೂಡ ಪ್ರಾಂಕ್ಸ್ಟರ್ ಅನ್ಸುತ್ತೆ. ಸೊ ಟ್ಯಾಕ್ಸಿ ಡ್ರೈವರ್ ಹೆಸರು ಟೀಮಾ. ಸೊ ಆ ಡ್ರೈವರ್ ಸರಿ ಓಕೆ, ಬೆಳಗ್ಗೆಯಿಂದ ಯಾವುದೇ ರೀತಿಯ ಆಫರ್ ನನಗೂ ಬಂದಿಲ್ಲ, ಬನ್ನಿ ನಾವು ಹೋಗೋಣ ಅಂತ ಹೇಳಿ ಇಬ್ಬರನ್ನು ಕಾರಿಗೆ ಹತ್ತಿಸ್ಕೊಂಡು ಪಕ್ಕದಲ್ಲಿ ಇರ್ತಾ ಇರುವ ಬಾರಿಗೆ ಹೋಗ್ತಿರ್ತಾರೆ. ಆ ರೀತಿ ಇವ್ರುಗಳು ಹೋಗ್ತಿರ್ಬೇಕಾದ್ರೇನೆ ನಮ್ಮ ಹೀರೋ ಅವನಿಗೆ ಏನು ನಡೀತೋ ಅನ್ನೋ ವಿಷಯವನ್ನ ಹೇಳ್ಕೊತಾನೆ. ಅಯ್ಯೋ ಮಗ, ಈ ರೀತಿ ಬಾರಿಗೆ ಹೋಗಿದೆ ಬೇರೆ ಒಂದು ಹುಡುಗಿ ಜೊತೆ, ಆವಾಗ ನನ್ನ ಗರ್ಲ್ ಫ್ರೆಂಡ್ ಅವರ ತಂದೆ ನೋಡ್ಬಿಟ್ರು. ಸೊ ನನ್ನನ್ನ ಹಿಡಿಯೋದಕ್ಕೆ ಟ್ರೈ ಮಾಡಿದ್ರು, ಆದ್ರಿಂದ ನಾನು ಅವರ ಹತ್ರದಿಂದ ಎಸ್ಕೇಪ್ ಆಗಿ ಓಡಿ ಬಂದ್ಬಿಟ್ಟೆ. ಯಾಕೆ ಈ ಅಪ್ಪಂದಿರೆಲ್ಲ ಹೀಗಿರ್ತಾರೋ ಏನೋ ಅಂತ ಹೀರೋ ಒಂದು ಕಡೆ ಪೇಚಾಡ್ತಿರ್ಬೇಕಾದ್ರೆ ಇದನ್ನ ನೋಡಿದ ಲೋಟು, ಯಾಕೋ ಮಗ ಈ ರೀತಿ ಪೇಚಾಡ್ತಿದ್ಯಾ? ಸುಮ್ನೆ ಒಂದು ಹುಡುಗಿಯನ್ನ ಮದುವೆ ಆಗುವುದು ತಾನೆ, ಏನಕ್ಕಾಗಿ ಬರೀ ಹುಡುಗಿಯರ ಜೊತೆ ಸೇರ್ಕೊಂಡು ಸುತ್ತಾಡ್ತಿದ್ಯಾ? ಇವಾಗ ನನ್ನನ್ನ ನೋಡು, ನಾನು ಎಷ್ಟು ಹ್ಯಾಪಿಯಾಗಿ ನನ್ನ ಹೆಂಡತಿ ಜೊತೆ ಜೀವನ ಮಾಡ್ತಿದ್ದೀನಿ. ಅಯ್ಯೋ, ನಾನು ಇವಾಗ ಹೊರಗಡೆ ಬಂದಿರುವ ವಿಷಯವನ್ನ ನನ್ನ ಹೆಂಡತಿಗೆ ಹೇಳ್ದೇನೆ ಬಂದ್ಬಿಟ್ಟಿದ್ದೀನಿ, ಇರು ಒಂದು ನಿಮಿಷ ಅವಳಿಗೆ ಹೇಳ್ಬಿಡ್ತೀನಿ, ಇಲ್ಲಾಂದ್ರೆ ಬೇಜಾರಾಗ್ಬಿಡ್ತಾವಳೆ ಅಂತ ಹೇಳಿ ಫೋನ್ ಅನ್ನ ತಗೊಂಡು ಕಿವಿಗೆ ಇಟ್ಟು ರಿಂಗ್ ಮಾತ್ರವೇ ಆಗ್ತಿರುತ್ತೆ. ಇದ್ರವೇ ಫ್ರೆಂಡ್ ಅವನ ಮುಂದೆ ಅವನಿಗೆ ಏನೋ ಅಶೇಮ್ ಆಗ್ಬಾರ್ದು ಅಂತ, ಆಮ ಸ್ವಲ್ಪ ಹೊತ್ತು ನಾನು ಈ ರೀತಿ ಹೊರಗಡೆ ಬಂದಿದ್ದೀನಿ, ಹೌದು ಮನೆಗೇನೆ ಬರೋಣ ಅಂತ ಅನ್ಕೊಂಡಿದ್ದೆ, ಇದ್ರೂ ಸಡನ್ ಆಗಿ ಒಂದು ಕೆಲಸ ಬಂದ್ಬಿಡ್ತಮ್ಮ, ಆದ್ರಿಂದ ಹೊರಗಡೆ ಬಂದ್ಬಿಟ್ಟಿದ್ದೀನಿ, ನೀನು ಸೇಫ್ ಆಗಿದ್ಕೋ ಸರಿನಾ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡೋಷ್ಟರಲ್ಲಿ ಆ ಕಡೆ ಹೆಂಡತಿ ಕಾಲ್ ಅನ್ನ ಪಿಕ್ ಮಾಡ್ಬಿಡ್ತಾವಳೆ. ಏನಕ್ಕಾಗಿ ನೀನು ಕಾಲ್ ಅನ್ನ ಮಾಡ್ದೆ ಅಂತ ಹೆಂಡತಿ ಕೇಳ್ಬೇಕಾದ್ರೆ, ಓ ವಾಷಿಂಗ್ ಮಿಷಿನ್ ಚೆನ್ನಾಗಿರ್ತಿದ್ಯಾ, ನಿನಗೆ ಇಷ್ಟವಾಯ್ತಾ ಅಂತ ನಮ್ಮ ಲೋಟು ಮತ್ತೆ ಸ್ಟೋರಿಯನ್ನ ಡೈವರ್ಟ್ ಮಾಡೋದಕ್ಕೆ ನೋಡ್ತಾನೆ. ವಾಷಿಂಗ್ ಮಿಷಿನ್ ಅಂತ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ, ಸುಮ್ನೆ ನೀವು ವಾಷಿಂಗ್ ಮಿಷಿನ್ ಅನ್ನೇ ಮದುವೆ ಆಗ್ಬಿಡಿ ಅಂತ ಹೇಳಿ ಹೆಂಡತಿ ಟೆನ್ಷನ್ ಆಗಿ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾರೆ. ಲೋಟುಗೆ ಫುಲ್ ಶೇಮ್ ಅವಮಾನ ಆಗ್ಬಿಡುತ್ತೆ, ಆದ್ರೆ ಅವ್ರಗಳ ಮುಂದೆ ತೋರಿಸ್ಕೊಳ್ಳೋದಿಲ್ಲ. ಅವಾಗ್ಲೇ ಆ ಡ್ರೈವರ್ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಏನೇ ಇದ್ರು ಸರ್, ನಾನು ಇವಾಗ ಲೋನ್ಲಿ ಆಗಿ ನನ್ನ ಕಾರಿನ ಜೊತೆ ಸೇರಿ ನಾನು ಒಂದಾಗಿ ಚೆನ್ನಾಗಿ ಬದುಕ್ತಿದ್ದೀನಿ, ಎಷ್ಟೊಂದು ಅದ್ಭುತವಾದ ಲೈಫ್ ಗೊತ್ತಾ, ಡೈಲಿ ರೈಡ್ ಹೋಗ್ಬೋದು, ನನಗೆ ತುಂಬಾನೇ ಇಷ್ಟವಾಗಿದ್ದು ನನ್ನ ಕಾರಿನೇ ಸರ್ ಅಂತ ಹೇಳಿ ಮಾತಾಡಿ ಬರ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಗದಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ. ಆದ್ರಿಂದ ಡ್ರೈವರ್ ತಕ್ಷಣವೇ ಟೆನ್ಷನ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಏನಿದು ಸಡನ್ ಆಗಿ ಈ ಜಾಗದಲ್ಲಿ ಇಷ್ಟೊಂದು ಟ್ರಾಫಿಕ್ ಆಗ್ಬಿಟ್ಟಿದೆ, ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಇರ್ತಾ ಇರುವ ಇನ್ನೊಬ್ಳು ಹುಡುಗಿನ ನಮಗೆ ತೋರಿಸ್ತಾರೆ. ಅವಳ ಕಾರಿನ ಬ್ರೇಕ್ ಡೌನ್ ಆಗ್ಬಿಟ್ಟಿದೆ ಅನ್ಸುತ್ತೆ, ಆದ್ರಿಂದ ನಮ್ಮ ಹುಡುಗರ ಹತ್ರ ಹೆಲ್ಪ್ ಅನ್ನ ಕೇಳೋಣ ಅಂತ ಕಾರಿಗೆ ಹತ್ರ ಬರ್ತಾಳೆ. ಆದ್ರೆ ಆವಾಗ ನಮ್ಮ ಟ್ಯಾಕ್ಸಿ ಡ್ರೈವರ್ ಹುಡುಗ ಆ ಹುಡುಗಿ ಹತ್ರ ಪ್ರ್ಯಾಂಕ್ ಅನ್ನ ಮಾಡಿ ಕಾರನ್ನ ಸ್ಪೀಡ್ ಆಗಿ ಮುಂದೆ ಫಾರ್ವರ್ಡ್ ಮಾಡಿ ಹೋಗ್ಬಿಡ್ತಾನೆ. ಅದ್ರಲ್ಲ ಆ ಜಾಗದಲ್ಲಿ ತುಂಬಾನೇ ಟ್ರಾಫಿಕ್ ಆಗಿರ್ತಿದೆ ಅಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಕೂಡ ಕೇರ್ ಮಾಡದೆ ಟ್ಯಾಕ್ಸಿ ಡ್ರೈವರ್ ಮುಂದೆ ಕಾರನ್ನ ಲೆಫ್ಟ್ ತಗೊಂಡು ಒನ್ ವೇಲೆ ಹೋಗ್ತಿರ್ತಾನೆ. ಆದ್ರೆ ಇವ್ರುಗಳ ಕೆಟ್ಟ ಶಕುನ ಅನ್ಸುತ್ತೆ, ಹಿಂದೆನೆ ಪೊಲೀಸ್ ಗಾಡಿ ನಿಂತಿರುತ್ತೆ. ಸೊ ಪೊಲೀಸು ಗಾಡಿಯನ್ನ ಸ್ಪೀಡ್ ಆಗಿ ನಮ್ಮ ಹುಡುಗರ ಕಾರ್ ಹಿಂದೆ ತಗೊಬಂದು ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ, ಗಾಡಿಯನ್ನ ಸ್ಟಾಪ್ ಮಾಡಿ ಅನ್ನೋ ರೀತಿ. ಸೊ ನಮ್ಮ ಟ್ಯಾಕ್ಸಿ ಡ್ರೈವರ್ಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ನನ್ನ ಲೈಸೆನ್ಸ್ ಬೇರೆ ಎಕ್ಸ್ಪೈರಿ ಆಗ್ಬಿಟ್ಟಿದೆಯಲ್ಲ, ಇವಾಗ ಏನನ್ನ ಮಾಡೋದು ಅಂತ ಕನ್ಫ್ಯೂಷನ್ ಆಗ್ಬೇಕಾದ್ರೆ ತಕ್ಷಣವೇ ನಮ್ಮ ಹೀರೋ ಮತ್ತೆ ಹಿಂದೆ ಕೂತಿರುವ ಲೋಟು, ಅಯ್ಯೋ ಪಾಪಿ ಸರಿಯಾಗಿ ನೀನು ಲೈಸೆನ್ಸ್ ಅನ್ನ ಕೂಡ ಇಟ್ಕೊಳ್ಳೋದಿಲ್ವಾ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಒಬ್ರು ಪೊಲೀಸ್ ಆಫೀಸರ್ ಕಾರ್ ಹತ್ರ ಬರ್ತಾರೆ. ಮಿರರ್ ಅನ್ನ ಕೆಳಗಡೆ ಇಳಿಸಿ ಅಂತ ಹೇಳ್ಬೇಕಾದ್ರೆ ನಮ್ಮ ಟ್ಯಾಕ್ಸಿ ಡ್ರೈವರ್ ಅವನ ಲೈಸೆನ್ಸ್ ಅನ್ನ ತಗೊಂಡು ನಿಧಾನಕ್ಕೆ ಪೊಲೀಸ್ ಆಫೀಸರ್ ಕೈಗೆ ಕೊಡ್ತಾನೆ. ಆದ್ರೆ ಎಕ್ಸ್ಪೈರಿ ಡೇಟ್ ಅನ್ನ ಮಾತ್ರ ಕೈಯಿಂದ ಮುಚ್ಕೊಂಡೇ ತೋರಿಸ್ತಿರ್ತಾನೆ. ಸೊ ಲೈಸೆನ್ಸ್ ಅನ್ನ ಕಂಪ್ಲೀಟ್ ಆಗಿ ಅವನ ಹತ್ರದಿಂದ ಕಿತ್ಕೊಂಡು ನೋಡ್ಬೇಕಾದ್ರೆ ಎಕ್ಸ್ಪೈರಿ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಪೊಲೀಸು, ಈ ರೀತಿ ಇರೋದ್ರಿಂದ ನಿಮ್ಮ ಕಾರನ್ನ ನಾವು ಸ್ಟೋವ್ ಮಾಡ್ತೀವಿ, ಸೊ ನೀವು ಫೈನ್ ಅನ್ನ ಕಟ್ಬಿಟ್ಟು ನಿಮ್ಮ ಗಾಡಿಯನ್ನ ರಿಟರ್ನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಮೂವರನ್ನು ಕೆಳಗಡೆ ಇಳಿಸ್ಬಿಟ್ಟು ಅಲ್ಲಿಂದ ಆ ಕಾರನ್ನ ತಗೊಂಡು ಪೊಲೀಸ್ ಆಫೀಸರ್ ಹೋಗ್ಬಿಡ್ತಾರೆ. ಸೊ ನಮ್ಮ ಹುಡುಗರು ಮೂವರುವೆ ರೋಡ್ ಅಲ್ಲಿ ಕೂತ್ಕೊಂಡು ಪೇಚಾಡ್ತಿರ್ತಾರೆ, ಒಬ್ಬರಿಗೊಬ್ಬರು ಬೈಕೋತಿರ್ತಾರೆ. ಅಯ್ಯೋ ಪಾಪಿ, ನಿನ್ನ ಟ್ಯಾಕ್ಸಿನ ಕ್ಯಾಚ್ ಮಾಡಿದಕ್ಕೆ ನಮಗೆ ನಾವೇನೆ ಹೊಡ್ಕೋಬೇಕು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಇನ್ನೊಂದು ಕಾರ್ ಬರುತ್ತೆ, ಒಂದು ಪಿಂಕ್ ಕಲರ್ ಕಾರ್. ಆ ಕಾರ್ ಯಾರ್ದು ಅಂದ್ರೆ ಇದಕ್ಕೂ ಮುಂಚೆ ನಮ್ಮ ಹುಡುಗರ ಕಾರ್ ಹತ್ರ ಬಂದು ಹೆಲ್ಪ್ ಅನ್ನ ಕೇಳಿರ್ತಾರೆ ಅಲ್ವಾ. ಸೊ ಆ ಲೇಡಿ ಅವರದ್ದೇ, ಅವರು ಪಿಂಕ್ ಕಲರ್ ಟ್ಯಾಕ್ಸಿಯನ್ನ ಓಡಿಸ್ತಿದ್ದಾರೆ, ಅಂದ್ರೆ ಲೇಡೀಸ್ ಗಾಗಿ ಮಾತ್ರವೇ ಈ ಟ್ಯಾಕ್ಸಿ. ಸೊ ಅವರು ನಮ್ಮ ಹುಡುಗರು ಮೂವರನ್ನ ನೋಡ್ಬಿಟ್ಟು, ಈ ಜಾಗದಲ್ಲಿ ಏನನ್ನ ಮಾಡ್ತಿದ್ದೀರಾ, ಏನಾದ್ರೂ ಹೆಲ್ಪ್ ಬೇಕಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹುಡುಗರುವೆ ಬೇರೆ ದಾರಿ ಇಲ್ಲದೆ ಆ ಕಾರಿಗೆ ಹತ್ಕೋತಾರೆ. ಸೊ ಆವಾಗ ಡ್ರೈವರ್ ಲೇಡಿ ಏನಂತ ಹೇಳ್ತಾರೆ ಅಂದ್ರೆ, ಯೂಶುವಲ್ ಆಗಿ ನಾವು ಹುಡುಗರನ್ನ ಈ ಗಾಡಿಗೆ ಹತ್ತಿಸ್ಕೊಳ್ಳೋದೇ ಇಲ್ಲ, ಇದ್ರೂ ನಿಮಗೆ ಎಮರ್ಜೆನ್ಸಿ ಹೆಲ್ಪ್ ಬೇಕಾಗಿತ್ತಲ್ವಾ, ಆದ್ರಿಂದಾನೇ ಗಾಡಿಗೆ ಹತ್ತಿಸ್ಕೊಂಡೆ. ಸರಿ ಓಕೆ, ಎಲ್ಲಿಗೆ ನಿಮಗೆ ಡ್ರಾಪ್ ಅನ್ನು ಕೊಡ್ಬೇಕು ಅಂತ ಕೇಳ್ಕೊಂಡೆ ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಆ ಡ್ರೈವರ್ ಲೇಡಿ ತುಂಬಾನೇ ಒಳ್ಳೆಯವರು ಅಂತ ಕಾಣ್ತಿದೆ.
ಸೊ ಆ ರೀತಿ ಹೋಗ್ತಿರ್ಬೇಕಾದ್ರೆ ನಮ್ಮ ಹೀರೋ ಫ್ರೆಂಡ್ ಲೋಟು ಹತ್ರ, ಲೋ ಮಚ್ಚ, ಬಿಸ್ನೆಸ್ ಮ್ಯಾನಿನ ಹುಡುಗರು ನನ್ನನ್ನು ಹುಡುಕ್ತಿದ್ದಾರೆ ಕಣೋ, ಆದ್ರಿಂದ ನನ್ನ ಕೈಯಲ್ಲಿ ಹೊರಗಡೆ ತುಂಬಾ ಹೊತ್ತು ಸುತ್ತಾಡೋದಕ್ಕೆ ಆಗೋದಿಲ್ಲ. ಸೊ ಇವಾಗ ನಾವು ಬಾರಿಗೆ ಹೋದ ಮೇಲೆ ನಂತರ ನಿಮ್ಮ ಮನೆಗೆ ಬಂದು ಇವತ್ತು ನಾನು ಸ್ಟೇ ಮಾಡ್ಕೊಳ್ಳ ಅಂತ ಕೇಳಿದ ತಕ್ಷಣವೇ ನಮ್ಮ ಫ್ರೆಂಡ್ ಲೋಟುಗೆ ಶಾಕ್ ಆಗ್ಬಿಡುತ್ತೆ. ಏನು ಇವನು ನಮ್ಮ ಮನೆಗೆ ಬಂದು ಸ್ಟೇ ಆಗೋದಾ, ನನ್ನ ಹೆಂಡತಿ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡೋದಿಲ್ವಲ್ಲ ಅಂತ ಯೋಚನೆ ಮಾಡಿ ನಮ್ಮ ಹೀರೋ ಹತ್ರ, ಲೋ ಮಗ, ಇವತ್ತು ನನ್ನ ಹೆಂಡತಿ ಅವರ ರಿಲೇಟಿವ್ಸ್ ಎಲ್ಲ ಮನೆಗೆ ಬಂದಿದ್ದಾರೆ ಕಣೋ, ಸೊ ಸ್ಟೇ ಮಾಡೋದು ಕಷ್ಟ ಅಂತ ಹೇಳ್ಬೇಕಾದ್ರೆ, ಲೋ ಸುಳ್ಳು ಹೇಳ್ಬೇಡ, ನೀನು ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಎಲ್ಲ ಕೇಳಿಸ್ತಲ್ಲ, ನಿನ್ನ ಹೆಂಡತಿ ಅವರು ಫೋನ್ ಅನ್ನೇ ಪಿಕ್ ಮಾಡಿರ್ಲಿಲ್ಲ, ಇದ್ರುವೆ ನೀನು ನಮ್ಮ ಹತ್ರ ಆಕ್ಟಿಂಗ್ ಅನ್ನ ಮಾಡಿದೆ, ಅದು ನನಗೆ ಗೊತ್ತಾಗಲ್ಲ ಅಂತ ನೀನು ಅನ್ಕೊಂಡ ಅಂತ ನಮ್ಮ ಹೀರೋ ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಫ್ರೆಂಡ್ ಲೋಟುಗೆ ತುಂಬಾನೇ ಶೇಮ್ ಆಗ್ಬಿಡುತ್ತೆ. ಲೋ ಮಚ್ಚ, ಏನೋ ಮಾಡ್ಲಿ, ನನ್ನ ಹೆಂಡತಿ ತುಂಬಾನೇ ಸ್ಟ್ರಿಕ್ಟ್ ಆಗಿರ್ತಿದ್ದಾಳೆ, ಅತಿ ಆಸೆ ಪಡ್ತಿದ್ದಾಳೆ, ಅವಳಿಗೆ ಒಬ್ಬಳು ಫ್ರೆಂಡ್ ಇರ್ತಿದ್ದಾಳೆ, ಅವಳ ಹಸ್ಬೆಂಡ್ ತುಂಬಾನೇ ಸಾವುಕಾರ ಅನ್ಸುತ್ತೆ, ಅವನ ಜೊತೆಗೆ ಸೇರಿ ಯಾವಾಗ ನೋಡಿದ್ರು ನನ್ನ ಹೆಂಡತಿ ಕಂಪೇರ್ ಮಾಡಿ ಮಾತಾಡ್ತಾಳೆ, ನಾನು ಏನನ್ನ ಮಾಡೋದು ಅಂತ ಹೇಳ್ಬೇಕಾದ್ರೆ ಆವಾಗ ನಮ್ಮ ಡ್ರೈವರ್ ಏನಂತ ಹೇಳ್ತಾನೆ ಅಂದ್ರೆ, ಹೌದು ಈ ಹುಡುಗರಂದ್ರೆ ಹೀಗೇನೆ, ಇವಾಗ ಕೂಡ ನೋಡಿ ಒಬ್ಬ ಗಂಡು ಪೊಲೀಸ್ ಆಫೀಸರೇ ಬಂದು ನನ್ನ ಟ್ಯಾಕ್ಸಿಯನ್ನ ತಗೊಂಡು ಹೋಗ್ಬಿಟ್ಟಿದ್ದು, ಇದೇ ಏನಾದ್ರೂ ಹುಡುಗಿ ಪೊಲೀಸ್ ಆಫೀಸರ್ ಆಗಿರ್ತಿದ್ರೆ ಅವರನ್ನ ನಾನು ನೈಸ್ ಮಾಡ್ಬಿಡ್ತಿದ್ದೆ, ನನ್ನ ಮಾತನ್ನ ಅವ್ರು ಕೇಳ್ತಾ ಇದ್ರು, ಸೊ ಈ ಪ್ರಪಂಚದಲ್ಲಿ ಹುಡುಗರೇ ಇಲ್ದೇ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅವನ ಆತಂಕವನ್ನ ಹೊರಗಡೆ ಹೇಳ್ಕೋಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋ, ಹೌದು ನಾನು ನನ್ನ ಗರ್ಲ್ ಫ್ರೆಂಡ್ ಜೊತೆಗೆ ತುಂಬಾನೇ ಫ್ರೆಂಡ್ಸ್ ಗಳ ಜೊತೆಗೆ ಸೇರಿ ಸುತ್ತಾಡಿದ್ದೀನಿ, ಆದ್ರೆ ಯಾವತ್ತೂ ಆ ಹುಡುಗಿಯರ ಜೊತೆ ನನಗೆ ಪ್ರಾಬ್ಲಮ್ಸ್ ಬಂದಿದ್ದೇ ಇಲ್ಲ, ಯಾವಾಗ ನೋಡಿದ್ರು ಆ ಹುಡುಗಿಯರ ಬ್ರದರ್ಸ್, ಅಪ್ಪ, ಎರಡನೇ ಅಣ್ಣ, ದೂರದ ಮಾವ ಅಂತಾನೆ ಪ್ರಾಬ್ಲಮ್ಸ್, ಸೊ ಅಪ್ಪ ಅಣ್ಣ ತಮ್ಮ ಇಲ್ದೇ ಇರುವ ಫ್ಯಾಮಿಲಿಯಿಂದ ಒಬ್ಳು ಹುಡುಗಿ ಬಂದ್ರೆ ಚೆನ್ನಾಗಿರುತ್ತೆ, ಅವಳು ನನಗೆ ಗರ್ಲ್ ಫ್ರೆಂಡ್ ಆಗಿದ್ರೆ ಸರಿ ಅಂತ ಅವನು ಒಂದು ಕಡೆ ಪೇಚಾಡ್ತಿರ್ಬೇಕಾದ್ರೆ ಅದೇ ತರ ನಮ್ಮ ಫ್ರೆಂಡ್ ಲೋಟು ಕೂಡ, ಹೌದು ನನ್ನ ಹೆಂಡತಿ ಕೂಡ ಅವಳ ಫ್ರೆಂಡ್ ಅವಳ ಹಸ್ಬೆಂಡ್ ಅನ್ನ ಇಟ್ಟೇನೆ ನನ್ನನ್ನು ಕಂಪೇರ್ ಮಾಡಿ ಮಾತಾಡ್ತಿದ್ದಾಳೆ, ಅದೇನೆ ನನಗೂ ಕೂಡ ಪ್ರಾಬ್ಲಮ್ ಅಂತ ಇವರು ಮೂವರಿಗೆ ಒಬ್ಬರಿಗೊಬ್ಬರು ಮಾತಾಡಿ ಇಡೀ ಪ್ರಪಂಚದಲ್ಲಿ ಹುಡುಗರೇ ಇರಬಾರ್ದು ಅಂತದೊಂದು ಪ್ರಪಂಚಕ್ಕೆ ನಾವು ಹೋಗ್ಬಿಡ್ಬೇಕು ಅನ್ನೋ ರೀತಿ ಹುಡುಗರು ಮಾತಾಡಿ ಕನ್ಫ್ಯೂಷನ್ ಆಗ್ತಿರ್ಬೇಕಾದ್ರೆ ಇವು ಎಲ್ಲವನ್ನೂ ಕೇಳಿಸ್ಕೊಂಡು ಬಂದಿದ್ದ ಟ್ಯಾಕ್ಸಿ ಡ್ರೈವರ್ ಲೇಡಿ ಇರ್ತಿದ್ದಾರೆ ಅಲ್ವಾ, ಅವರು ಏನಂತ ಹೇಳ್ತಾರಂದ್ರೆ, ನಿಮ್ಮ ಆಸೆ ಇಷ್ಟೇನಾ, ಇದೇನಾ ನಿಮ್ಮ ಆಸೆ ಅಂತ ಕೇಳ್ಬೇಕಾದ್ರೆ ನಮ್ಮ ಮೂವರು ಹುಡುಗರುವೆ ಹೌದು ಇದೇನೇ ನಮ್ಮ ಆಸೆ ಅಂತ ಹೇಳ್ತಾರೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಒಂದು ಚಿಕ್ಕ ಮ್ಯಾಜಿಕ್ ರೀತಿ ನಡೆಯುತ್ತೆ, ಅದರ ಮುಖಾಂತರ ಹುಡುಗಿಯರು ಮಾತ್ರವೇ ಇರ್ತಾ ಇರುವ ಪ್ರಪಂಚಕ್ಕೆ ನಮ್ಮ ಹುಡುಗರನ್ನ ಕರ್ಕೊಂಡು ಬಂದ್ಬಿಡ್ತಾರೆ ನಮ್ಮ ಟ್ಯಾಕ್ಸಿ ಡ್ರೈವರ್ ಲೇಡಿ, ಆದ್ರೆ ಅದು ನಮ್ಮ ಮೂವರು ಹುಡುಗರಿಗೆ ಗೊತ್ತಿಲ್ಲ. ಸೊ ಪಕ್ಕದಲ್ಲಿ ಇರುವ ಬಾರ್ ಬಂದಿದ್ದ ತಕ್ಷಣವೇ ನಮ್ಮ ಹುಡುಗರು ಸರಿ ನಾವು ಇಲ್ಲೇನೆ ಇಳ್ಕೋತೀವ ಅಂತ ಕಾರಣ ಬಿಟ್ಟು ಇಳ್ಕೋತಾರೆ. ಆವಾಗ ನಮ್ಮ ಟ್ಯಾಕ್ಸಿ ಡ್ರೈವರ್ ಟೀಮು, ಸರಿ ಗೈಸ್ ನೀವು ಬಾರಿಗೆ ಹೋಗಿ, ನಾನು ಹೋಗಿ ಫೈನ್ ಅನ್ನ ಕಟ್ಟಿ ನನ್ನ ಟ್ಯಾಕ್ಸಿನ ತಗೊಂಡು ಬರ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಟು ಬಿಡ್ತಾನೆ. ನಂತರ ನಮ್ಮ ಹೀರೋ ಮತ್ತೆ ಫ್ರೆಂಡ್ ಲೋಟು ಇಬ್ಬರುವೆ ಅಲ್ಲಿರುವ ಬಾರ್ ಒಳಗಡೆ ಬಂದು ನೋಡ್ತಾರೆ. ಒಳಗಡೆ ಬಂದು ನೋಡಿದ್ರೆ ಬರೀ ಹುಡುಗಿಯರಾಗ ಇರ್ತಾರೆ. ಏನಿದು ಇವತ್ತು ಬಾರಿಗೆ ಗಂಡಸರೇ ಬಂದಿಲ್ಲ ಅನ್ಸುತ್ತೆ, ಸರಿ ಓಕೆ ಇರ್ಲಿ, ಇಂತಹ ಬಾರನ್ನ ಇವತ್ತೇನೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು, ತುಂಬಾನೇ ಸೂಪರ್ ಆಗಿರ್ತಿದೆ, ಇನ್ ಮುಂದೆ ಎಲ್ಲಾ ಟೈಮು ಈ ಬಾರಿಗೆನೆ ನಾವು ಬಂದ್ಬಿಡೋಣ ಅಂತ ಖುಷಿ ಆಗ್ತಿರ್ತಾರೆ ನಮ್ಮ ಹುಡುಗರು. ಒಳಗಡೆ ಇರ್ತಾ ಇರುವ ಹುಡುಗಿಯರು ಕೂಡ ನಮ್ಮ ಹುಡುಗರನ್ನ ನೋಡಿ ತುಂಬಾನೇ ಖುಷಿ ಆಗ್ತಿರ್ತಾರೆ, ಆಶ್ಚರ್ಯದಿಂದ ನೋಡ್ತಿರ್ತಾರೆ. ನಮ್ಮ ಹುಡುಗರು ಏನಕ್ಕಾಗಿ ಈ ಹುಡುಗಿಯರು ನಮ್ಮನ್ನ ನೋಡಿ ಇಷ್ಟೊಂದು ಆಶ್ಚರ್ಯವಾಗ್ತಿದ್ದಾರೆ ಅಂತ ಏನಿವೆ ಗೊತ್ತಾಗದೆ ಹಾಗೆ ಸೀಟ್ ಅನ್ನ ಕ್ಯಾಚ್ ಮಾಡಿ ಕೂತ್ಕೋತಾರೆ. ಆವಾಗ ಟಿವಿಯಲ್ಲಿ ಕೂಡ ವುಮೆನ್ಸ್ ಫುಟ್ಬಾಲ್ ಮ್ಯಾಚ್ ಏನೇ ನಡೀತಿರೋದು. ಅದು ಮಾತ್ರ ಇಲ್ಲ, ಅಲ್ಲಿರುವ ವೇಟ್ರಸ್ ನಮ್ಮ ಹುಡುಗರಿಗೆ ತುಂಬಾನೇ ಡ್ರಿಂಕ್ಸ್ ಅನ್ನ ಆಫರ್ ಮಾಡ್ತಿರ್ತಾರೆ. ಡ್ರಿಂಕ್ಸ್ ಅನ್ನು ಕೊಟ್ಬಿಟ್ಟು ಈ ರೀತಿ ಆ ಟೇಬಲ್ ಅಲ್ಲಿ ಇರ್ತಾ ಇರುವ ಲೇಡಿ ನಿಮಗೆ ಸ್ಪಾನ್ಸರ್ ನ ಮಾಡಿದ್ರು, ಈ ಟೇಬಲ್ ಅಲ್ಲಿ ಕೂತಿರುವ ಲೇಡಿ ನಿಮಗೆ ಸ್ಪಾನ್ಸರ್ ನ ಮಾಡಿದ್ರು ಅಂತ ಹೇಳಿ ಒಂದೊಂದು ಡ್ರಿಂಕ್ಸ್ ಆಗಿ ತಂದು ನಮ್ಮ ಹುಡುಗರ ಮುಂದೆ ಇಡಬೇಕಾದ್ರೆ ನಮ್ಮ ಹುಡುಗರು ಅಂತ ನೋಡ್ತಿರ್ತಾರೆ. ಸೊ ಎಲ್ಲಾ ಹುಡುಗಿಯರುವೆ ನಮ್ಮ ಹೀರೋ ಮತ್ತೆ ಫ್ರೆಂಡ್ ಲೋಟುಗೆ ಸ್ಪಾನ್ಸರ್ ಮಾಡ್ತಿದ್ದಾರೆ, ಪರವಾಗಿಲ್ವಲ್ಲ ಖರ್ಚೆ ಮಾಡದೆ ಈ ಜಾಗದಲ್ಲಿ ನಾವು ಚೆನ್ನಾಗಿ ಡ್ರಿಂಕ್ಸ್ ಅನ್ನ ಮಾಡ್ಕೋಬಹುದು ಅನ್ಸುತ್ತೆ ಅಂತ ನಮ್ಮ ಹೀರೋ ಅನ್ಕೊಂಡು ಮಾತಾಡ್ಬೇಕಾದ್ರೇನೆ ಆವಾಗ ನಮ್ಮ ಫ್ರೆಂಡ್ ಲೋಟು ಆ ವೇಟ್ರಸ್ ಅನ್ನ ಕರೆದು, ಮ್ಯಾಮ್ ಸ್ವಲ್ಪ ಈ ಚಾನಲ್ ನ ಚೇಂಜ್ ಮಾಡ್ತೀರಾ, ಹುಡುಗರು ಫುಟ್ಬಾಲ್ ಮ್ಯಾಚ್ ಅನ್ನ ಆಡೋದನ್ನ ಹಾಕಿ ಅಂತ ಕೇಳ್ಬೇಕಾದ್ರೆ ಆವಾಗ ವೇಟ್ರಸ್, ಸಾರಿ ಸರ್ ಆ ರೀತಿ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಇಡೀ ಈ ಪ್ರಪಂಚದಲ್ಲಿ ನೀವು ಇಬ್ಬರು ತಾನೇ ಗಂಡಸರು ಅಂತ ಇರ್ತಿರೋದು, ಹುಡುಗರ ಫುಟ್ಬಾಲ್ ಮ್ಯಾಚ್ ನಡಿಬೇಕು ಅಂದ್ರೆ ಮಿನಿಮಮ್ 22 ಗಂಡಸರಾದ್ರೂ ಬೇಕಲ್ವಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗರಿಗೆ ಏನಿವೆ ಅರ್ಥವಾಗ್ತಿಲ್ಲ. ಆವಾಗ್ಲೇ ನಮ್ಮ ಹೀರೋ ಫಟ್ ಅಂತ ಅವನ ಫೋನ್ ಅನ್ನ ತಗೊಂಡು ಚೆಕ್ ಮಾಡಿ ನೋಡ್ತಾನೆ, ಬೇರೆ ಯಾರಾದ್ರೂ ಅವನ ಫ್ರೆಂಡ್ಸ್ ಹುಡುಗರನ್ನ ಈ ಬಾರಿಗೆ ಕರೆಯೋಣ ಅಂತ. ಆದ್ರೆ ಅವನ ಫೋನ್ ನಲ್ಲಿ ಇರ್ತಾ ಇರುವ ಮೇಲ್ ಕಾಂಟ್ಯಾಕ್ಟ್ಸ್ ಎಲ್ಲವೂ ಡಿಲೀಟ್ ಆಗ್ಬಿಟ್ಟಿದೆ. ಏನಿದು ನಮ್ಮ ಫೋನ್ ನಲ್ಲಿ ಮೇಲ್ ಕಾಂಟ್ಯಾಕ್ಟ್ಸ್ ಇಲ್ವಲ್ಲ ಅಂತ ಶಾಕ್ ಆಗಿ ಅವನ ಫ್ರೆಂಡ್ ಗೆ ಹೇಳ್ಬೇಕಾದ್ರೆ ನಮ್ಮ ಫ್ರೆಂಡ್ ಲೋಟು ಕೂಡ ಅವನ ಫೋನ್ ಅನ್ನು ತಗೊಂಡು ಚೆಕ್ ಮಾಡಿ ನೋಡ್ತಾನೆ, ಅದ್ರಲ್ವೇ ಅದೇ ರೀತಿ ಆಗಿರುತ್ತೆ. ಸೊ ಇವಾಗ್ಲೇನೆ ನಮ್ಮ ಹುಡುಗರಿಗೆ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಬರ್ತಿದೆ. ಆದ್ರಿಂದ ತಕ್ಷಣ ವೇಟ್ರಸ್ ಅನ್ನ ಕರೆದು, ಮೇಡಮ್ ಇಲ್ಲಿ ಜೆಂಟ್ಸ್ ಟಾಯ್ಲೆಟ್ ಎಲ್ಲಿ ಇರ್ತಿದೆ ಅಂತ ಕೇಳಿದ್ರೆ ಮತ್ತೆ ಆ ವೇಟ್ರಸ್, ಸಾರಿ ಸರ್ ನಮ್ಮ ರೆಸ್ಟೋರೆಂಟ್ ಅಲ್ಲಿ ಗಂಡಸರಿಗೆ ಅಂತ ಬಾತ್ರೂಮ್ ಎಲ್ಲ ಏನೂ ಇಲ್ಲ, ಯಾಕೆಂದ್ರೆ ಇಲ್ಲಿವರೆಗೂ ಗಂಡಸರು ಯಾರು ಬಂದಿದ್ದಿಲ್ಲ ಆದ್ರಿಂದಾನೆ ಅಂತ ಕೇಳ್ಬೇಕಾದ್ರೆ ಹುಡುಗರು ಇದನ್ನ ಕೇಳಿ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಅಲ್ಲಿಂದ ಎದ್ದು ಬಿದ್ದು ಆ ಬಾರನ್ನ ಬಿಟ್ಟು ಹೊರಗಡೆ ಓಡಿ ಬರ್ತಾರೆ. ಆವಾಗ ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ಮ ಡ್ರೈವರ್ ಬಂದ್ಬಿಡ್ತಾನೆ. ನೋಡಿದ್ರ ಈ ಪ್ರಪಂಚದಲ್ಲಿ ಹುಡುಗರೇ ಇಲ್ಲ ಕೊಂಡ್ರು, ಎಲ್ಲ ಬರೀ ಹುಡುಗಿಯರೇ ಇರ್ತಿದ್ದಾರೆ, ಎಲ್ಲೇ ತಿರುಗಿದ್ರು ಹೆಂಗಸರಾಗೆ ಇರ್ತಿದ್ದಾರೆ, ಇನ್ನ ಹೇಳ್ಬೇಕು ಅಂದ್ರೆ ಪೊಲೀಸರ್ಸು ಕೂಡ ಎಲ್ಲರೂ ಲೇಡೀಸ್ ಆಗಿ ಇರ್ತಿದ್ದಾರೆ ಅಂತ ಅವನಿಗೆ ಗಾಬರಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಆವಾಗ್ಲೇನೆ ಆ ಜಾಗಕ್ಕೆ ನಮ್ಮ ಲೇಡಿ ಡ್ರೈವರ್ ಬರ್ತಾರೆ. ನನ್ನ ಹೆಸರು ಸೋಫಿಯಾ, ಇನ್ ಮುಂದೆ ನನ್ನನ್ನು ಸೋಫಿಯಾ ಅಂತಾನೆ ಕರೀರಿ, ಮತ್ತೆ ನೀವು ತಾನೇ ಆಸೆ ಪಟ್ಟಿದ್ದು ಗಂಡಸರೇ ಇಲ್ದೇ ಇರುವ
ಪ್ರಪಂಚಕ್ಕೆ ಹೋಗ್ಬೇಕು ಅಂತ. ಅದಕ್ಕಾಗಿನೇ ನಿಮ್ಮ ಆಸೆಯನ್ನ ಪೂರ್ವಹಿಸಿದ್ದಾರೆ. ಸೊ ಇವತ್ತು ಒಂದು ದಿನ ಪೂರ್ತಿ ನೀವು ಈ ಜಾಗದಲ್ಲಿ ಇದ್ದು ಎಂಜಾಯ್ ಮಾಡಬಹುದು. ಸೊ ನಿಮ್ಮನ್ನ ಅನಾಯ್ ಮಾಡೋ ರೀತಿ ಯಾವುದೇ ಜೆಂಟ್ಸು ಗಂಡಸರು ಅಂತ ಈ ಜಾಗದಲ್ಲಿ ಇರೋದಿಲ್ಲ. ಹೆಂಡತಿಯ ಫ್ರೆಂಡ್ ಹಸ್ಬೆಂಡ್ ಅಂತ ಯಾರು ಇರೋದಿಲ್ಲ. ಹುಡುಗಿಯ ಅಪ್ಪ ಅಣ್ಣ ತಮ್ಮ ಅಂತ ಯಾರು ಇರೋದಿಲ್ಲ. ಯಾಕೆ ಮೇಲ್ ಪೊಲೀಸ್ ಅಂತ ಕೂಡ ಯಾರು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನೀವು ರೆಡ್ ಬುಕ್ ಅಲ್ಲಿ ನೇಮನ ಮಾಡ್ಕೊಬಿಟ್ಟಿದ್ದೀರಾ, ಹೆಸರು ಮಾಡ್ಬಿಟ್ಟಿದ್ದೀರಾ. ಆದ್ರೆ ಈ ಪ್ರಪಂಚಕ್ಕೆ ಅಂತ ಕೆಲವೊಂದು ರೂಲ್ಸ್ ಗಳೆಲ್ಲ ಇರ್ತಿದೆ. ಫಸ್ಟ್ ಈ ಜಾಗದಲ್ಲಿ ಇರ್ತಾ ಇರುವ ವಿಷಯ ಏನನ್ನು ನೀವು ಫೋಟೋ ಮತ್ತೆ ವಿಡಿಯೋವನ್ನ ತಗೊಳ್ಳೇಬಾರ್ದು. ಇಂಥದೊಂದು ಪ್ರಪಂಚ ಇರ್ತಿದೆ ಅನ್ನೋ ಎವಿಡೆನ್ಸ್ ನಿಮ್ಮ ಫೋನ್ ಅಲ್ಲಿ ನಿಮ್ಮ ಹತ್ರ ಯಾವುದೇ ರೀತಿಯ ಡೀಟೇಲ್ಸ್ ಇರಬಾರ್ದು ಅಂತ ಹೇಳ್ಬಿಟ್ಟು ಆ ಡ್ರೈವರ್ ಅವನ ಕಾರ್ ಕೀಯನ್ನು ಕೊಡ್ಬೇಕಾದ್ರೆ ಅದನ್ನ ತಗೊಂಡಿದ್ದ ಡ್ರೈವರ್ ತುಂಬಾನೇ ಖುಷಿಯಾಗಿ ಜಂಪ್ ಮಾಡಿ ಜಾಲಿ ಮಾಡ್ತಾನೆ, ನನ್ನ ಕಾರ್ ಬಂದ್ಬಿಡ್ತು ಅಂತ. ಆದ್ರೆ ತಕ್ಷಣವೇ ಲೇಡಿ ಡ್ರೈವರ್, ಇವಾಗ ಈ ಪ್ರಪಂಚದಲ್ಲಿ ಗಂಡಸರು ಅಂತ ನೀವು ಮಾತ್ರ ತಾನೇ ಇರ್ತಿರೋದು, ಆದ್ರಿಂದ ನಿಮಗೆ ಫೈನ್ ಗೀನ್ ಅಂತ ಏನನ್ನೋ ಹಾಕೋದಿಲ್ಲ, ಎಂಜಾಯ್ ಮಾಡಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಫ್ರೆಂಡ್ ಲೋಟುಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಏನು ಮೇಡಮ್ ನೀವು ಹೇಳ್ತಿದ್ದೀರಾ, ನನ್ನ ಕೈಯಲ್ಲಿ ಆ ರೀತಿಯೆಲ್ಲ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನನ್ನ ಹೆಂಡತಿ ನನ್ನನ್ನು ಹುಡ್ಕೋದಕ್ಕೆ ಶುರು ಮಾಡ್ಕೊಬಿಟ್ಟಿರ್ತಾಳೆ. ಅದರ ನಂತರ ಅವಳನ್ನ ಸಮಾಧಾನ ಮಾಡೋಷ್ಟರಲ್ಲಿ ನನಗೆ ತಾಳೆ ತಿಂದೋಗುತ್ತೆ, ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸೋಫಿಯಾ ಅದ್ರ ಬಗ್ಗೆ ಎಲ್ಲ ನೀವು ವರಿ ಪಡಬೇಡಿ. ಈ ಪ್ರಪಂಚದಲ್ಲಿ ನೀವು ಒಂದು ದಿನ ಪೂರ್ತಿ ಸ್ಟೇ ಆಗಿದ್ರು ಕೂಡ ಅಲ್ಲಿ ಜಸ್ಟ್ ಒಂದೇ ಒಂದು ಸೆಕೆಂಡ್ ಕಳೆದಿರುತ್ತೆ ಅಷ್ಟೇ ಆ ಪ್ರಪಂಚದಲ್ಲಿ. ಆದ್ರಿಂದ ಅದ್ರ ಬಗ್ಗೆ ಏನು ವರಿ ಪಡದೆ ನಿಮ್ಮ ಪಾಡಿಗೆ ನೀವು ಎಂಜಾಯ್ ಅನ್ನ ಮಾಡಿ ಅಂತ ಹೇಳ್ಬೇಕಾದ್ರೆ ನಮ್ಮ ಫ್ರೆಂಡ್ ಲೋಟು ತುಂಬಾನೇ ಖುಷಿ ಆಗ್ಬಿಡುತ್ತೆ ಅಷ್ಟೇ. ಅದರ ನಂತರ ಏನು ನಮ್ಮ ಮೂವರು ಹುಡುಗರುವೆ ಜಾಲಿಯಾಗಿ ಅಲ್ಲಿಂದ ಗೆದ್ದು ಬಿದ್ದು ಖುಷಿಯಾಗಿ ಓಡಿ ಹೋಗ್ತಾರೆ. ಆ ಟ್ಯಾಕ್ಸಿ ಡ್ರೈವರ್ ಕಾರನ್ನ ತಗೊಂಡು ಅಲ್ಲಿ ಇಲ್ಲಿ ಅಂತ ಸ್ಪೀಡ್ ಆಗಿ ಓಡಿಸಿ ಸರಿಯಾಗಿ ಎಂಜಾಯ್ ಮಾಡ್ತಾರೆ. ಸೈಡ್ ಅಲ್ಲಿ ನೋಡಿದ್ರೆ ಫುಲ್ ಹುಡುಗಿಯರೇ ಕಾರನ್ನ ಡ್ರೈವ್ ಮಾಡಿ ಬರ್ತಿರ್ತಾರೆ. ಆದ್ರಿಂದ ಅವ್ರಿಗೆಲ್ಲರಿಗೂ ಹಾಯ್ ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಅಂತ ಗಾಡಿಯನ್ನ ಸ್ಪೀಡ್ ಆಗಿ ಡ್ರೈವ್ ಮಾಡಿ ಹೋಗ್ತಿರ್ತಾರೆ ಹುಡುಗರು. ಆಗಿರ್ಬೇಕಾದ್ರೆ ಸಡನ್ ಆಗಿ ಒಂದು ಪೊಲೀಸ್ ಕಾರ್ ಅಡ್ಡ ಬಂದ್ಬಿಡುತ್ತೆ. ನಮ್ಮ ಹುಡುಗರ ಕಾರನ್ನ ಸ್ಟಾಪ್ ಮಾಡಿಸುತ್ತೆ. ಅಯ್ಯೋ ಪೊಲೀಸ್ ಹಿಡಿದು ಬಿಟ್ಟಿದೆಯಲ್ಲ, ಇವಾಗ ಏನನ್ನ ಮಾಡೋದು ಅಂತ ನಮ್ಮ ಹುಡುಗರು ಪೇಚಾಡ್ಬೇಕಾದ್ರೆ ಅವಾಗ ಸೈಡ್ ಅಲ್ಲಿ ಬಂದು ನಿಂತ್ಕೊಳ್ಳೋದು ಒಬ್ಬರು ಲೇಡಿ ಪೊಲೀಸೇ. ನಮ್ಮ ಟ್ಯಾಕ್ಸಿ ಡ್ರೈವರ್ ಅನ್ನ ಕಾರನ್ನ ಬಿಟ್ಟು ಕೆಳಗಡೆ ಇಳಿದು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಸಾರಿ ಮ್ಯಾಮ್, ಸ್ವಲ್ಪ ಸ್ಪೀಡ್ ಆಗಿ ಬಂದ್ಬಿಟ್ವಿ, ಇದಕ್ಕಾಗಲ್ಲ ನೀವು ಫೈನ್ ಅನ್ನ ಹಾಕ್ತೀರಾ ಅಂತ ಕೇಳ್ತಿರ್ಬೇಕಾದ್ರೆ ಆ ಲೇಡಿ ಪೊಲೀಸ್ ಅವರು ಏನನ್ನ ಮಾಡ್ತಾರಂದ್ರೆ ಪಟ್ಟಂತ ನಮ್ಮ ಹುಡುಗನನ್ನ ಹಿಡಿದು ಒಂದು ಕಿಸ್ ಅನ್ನ ಮಾಡ್ಬಿಟ್ಟು ನಾಚ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ. ನಮ್ಮ ಟ್ಯಾಕ್ಸಿ ಡ್ರೈವರ್ ಕ್ಯೂಟ್ ಆಗಿ ಕಾಣ್ತಿದ್ದಾನೆ ಅಂತ ಅವನಿಗೆ ಒಂದು ಕಿಸ್ ಅನ್ನ ಮಾಡೋದಕ್ಕಾಗಿನೇ ಸ್ಟಾಪ್ ಮಾಡಿಸಿದ್ದಾರೆ. ಆಮೇಲೆ ಏನು ಮತ್ತೆ ನಮ್ಮ ಹುಡುಗರು ಕಾರನ್ನ ತಗೊಂಡು ಎಲ್ಲಿಗೆ ಹೋಗ್ತಾರೆ, ಒಂದು ಪಬ್ಬಿಗೆನೆ ಹೋಗ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಮಜಾ ಮಾಡ್ತಾರೆ, ಸರಿಯಾಗಿ ಎಂಜಾಯ್ ಮಾಡ್ತಾರೆ. ಸುತ್ತಮುತ್ತ ಬರೀ ಹುಡುಗಿಯರೇ. ಆವಾಗಲೇ ಆ ಜಾಗದಲ್ಲಿ ನಮ್ಮ ಹೀರೋ ಅರ್ಮಾನ್ ಒಬ್ಬಳು ಹುಡುಗಿಯನ್ನ ನೋಡ್ತಾನೆ. ಆಲ್ರೆಡಿ ಈ ಹುಡುಗಿಯನ್ನ ಈ ಪ್ರಪಂಚದಲ್ಲಿ ನಮ್ಮ ಹೀರೋ ನೋಡಿದಾನೆ ಅನ್ಸುತ್ತೆ. ಆದ್ರಿಂದ ಹುಡುಗಿ ಹತ್ರ ನೀನು ಇಲ್ಲವೇ ಕೆಲಸ ಮಾಡ್ತಿದ್ಯಾ, ಸರಿ ಓಕೆ ನನಗೆ ಅದನ್ನ ತಗೊಂಡ್ ಬಾ, ಈ ಡ್ರಿಂಕ್ ಅನ್ನ ತಗೊಂಡ್ ಬಾ, ಅದು ಇದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿ ನಿಮ್ಮಂತ ಇಷ್ಟೊಂದು ಅರಗಂಟ್ ಆದ ಪರ್ಸನ್ ಅನ್ನ ನಾನು ನನ್ನ ಲೈಫ್ ಅಲ್ಲಿ ನೋಡಿದ್ದೇ ಇಲ್ಲ ಅಂತ ಬೈದ್ಬಿಟ್ಟು ಇದ್ರುವೆ ವೆಲ್ಕಮ್ ಗುಡ್ ಈವ್ನಿಂಗ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಸೊ ಇದನ್ನು ನೋಡಿದ ನಮ್ಮ ಫ್ರೆಂಡ್ ಲೋಟು ಪರವಾಗಿಲ್ವಲ್ಲ, ಈ ಪ್ರಪಂಚದಲ್ಲಿ ಕೂಡ ಕೋಪ ಮಾಡ್ಕೊಳ್ಳುವಂತಹ ಹುಡುಗಿಯರು ಇರ್ತಿದ್ದಾರೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅವನು ಒಂದು ಕಡೆ ಎಂಜಾಯ್ ಅನ್ನ ಮಾಡ್ತಿರ್ಬೇಕಾದ್ರೆ ಅವನಿಗೆ ತುಂಬಾ ಹೊತ್ತು ಈ ಪ್ರಪಂಚದಲ್ಲಿ ಇರೋದಕ್ಕೆ ಇಷ್ಟವಾಗ್ತಿಲ್ಲ ಅನ್ಸುತ್ತೆ. ಆದ್ರಿಂದ ಹೀರೋ ಹತ್ರ ಸರಿ ನಾವು ಮನೆಗೆ ಹೋಗೋಣವಾ ಅಂತ ಹೇಳ್ತಾನೆ. ಅದಕ್ಕೆ ಹೀರೋ ಇದೇ ಕಣೋ ಗೋಳು, ನಿಮ್ ಜೊತೆ ಈ ಮ್ಯಾರೇಜ್ ಆಗಿರುವ ಹುಡುಗರು ನಿಮ್ಮನ್ನೆಲ್ಲ ಬ್ಯಾಚುಲರ್ಸ್ ಹೊರಗಡೆ ಕರ್ಕೊಂಡೇ ಬರಬಾರ್ದು, ನೀವು ಬೇಕಾಗಿದ್ರೆ ಹೋಗಿ, ನಾನು ಒಂದು ದಿನ ಪೂರ್ತಿ ಇಲ್ಲಿದ್ದು ಮಜಾ ಮಾಡಿ ಎಂಜಾಯ್ ಮಾಡಿ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ನಮ್ಮ ಟ್ಯಾಕ್ಸಿ ಡ್ರೈವರ್ ಅನ್ನ ಒಳಗಡೆ ಇರುವ ಸೆಕ್ಯೂರಿಟಿ ಲೇಡಿ ಬಂದು ನಿಮ್ಮನ್ನ ನೋಡೋದಕ್ಕಾಗಿ ಯಾರೋ ಬಂದಿದ್ದಾರೆ ಅಂತ ಹೇಳಿ ಕರೀತಾಳೆ. ಯಾರಪ್ಪ ಈ ಪ್ರಪಂಚದಲ್ಲಿ ನಮ್ಮನ್ನ ನೋಡೋದಕ್ಕಾಗಿ ಬಂದಿರೋರು ಅಂತ ನಮ್ಮ ಟ್ಯಾಕ್ಸಿ ಡ್ರೈವರ್ ಹೊರಗಡೆ ಬಂದು ನೋಡಿದ್ರೆ ಆ ಲೇಡಿ ಪೊಲೀಸ್ ಆಫೀಸರ್ ಇವನನ್ನ ನೋಡೋದಕ್ಕಾಗಿ ಬಂದಿರ್ತಾಳೆ. ಅಯ್ಯೋ ಈ ಲೇಡಿನ ಅಂತ ನಮ್ಮ ಹುಡುಗ ಅಲ್ಲೇನೆ ಔಸ್ಕೊಬಿಟ್ಟು ನಾನು ಒಳಗಡೆ ಇಲ್ಲ ಅಂತ ಹೇಳ್ಬಿಡಿ ಅವರಿಗೆ ಅಂತ ಸೆಕ್ಯೂರಿಟಿಗೆ ಹೇಳಿ ಅಲ್ಲಿಂದ ಆ ಲೇಡಿಯನ್ನ ಕಳಿಸ್ಬಿಡ್ತಾನೆ. ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಫ್ರೆಂಡ್ ಲೋಟುಗೆ ಯಾವಾಗ ತಾನೇ ನಾವು ನಮ್ಮ ಮನೆಗೆ ಹೋಗ್ತೀವಿ ಅಂತ ಫೀಲ್ ಆಗ್ತಿರುತ್ತೆ. ಆದ್ರೆ ನಮ್ಮ ಹೀರೋ 24 ಗಂಟೆ ಟೈಮನ್ನು ನಾನು ಎಂಜಾಯ್ ಮಾಡಿನೇ ಬರೋದು ಅಂತ ಹೇಳ್ತಿರ್ತಾನೆ. ಹಾಗಿರ್ಬೇಕಾದ್ರೆ ವೇಟ್ರೆಸ್ ಲೇಡಿ ಬಂದು ನಮ್ಮ ಹೀರೋ ಇವಾಗ ಇಷ್ಟೊತ್ತು ಎಂಜಾಯ್ ಮಾಡಿದ್ನಲ್ವಾ ಅದಕ್ಕಾದ ಬಿಲ್ ಅನ್ನ ತೋರಿಸ್ತಾರೆ. ತಗೊಂಡು ನೋಡಿದ್ರೆ ಸಿಕ್ಕಾಪಟ್ಟೆ ಅಮೌಂಟ್ ಆಗ್ಬಿಟ್ಟಿರುತ್ತೆ. ಇವನಿಗೆ ಏನುವೇ ಅರ್ಥವಾಗ್ತಿಲ್ಲ, ಇಲ್ಲಿರೋದು ಎಲ್ಲವೇ ಫ್ರೀ ತಾನೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ವೇಟ್ರೆಸ್ ಹುಡುಗಿ ಹೌದು ನೀವು ಇಲ್ಲಿ ಡ್ರಿಂಕ್ಸ್ ಮಾಡೋದು ತಿನ್ನೋದು ಎಲ್ಲವೇ ಫ್ರೀನೇ, ಆದ್ರೆ ನಮ್ಮ ವೇಟ್ರೆಸ್ ಗಳಿಗೆ ತುಂಬಾನೇ ಆರ್ಡರ್ಸ್ ಅನ್ನ ಹಾಕ್ತಿದ್ದೀರಲ್ವಾ ಅದಕ್ಕಾಗೂ ಬಿಲ್ ಅಲ್ಲಿ ಆಡ್ ಆಗುತ್ತೆ, ಸೊ ಅದನ್ನ ನೀವು ಪೇ ಮಾಡ್ಲೇಬೇಕು, ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಸರಿ ಓಕೆ ಪರವಾಗಿಲ್ಲ ನಾನು ಯಾರು ಗೊತ್ತಾ ಪೇ ಮಾಡ್ಕೋತೀನಿ ಅಂತ ಅದು ಇದು ಅಂತ ಮಾತಾಡ್ಬೇಕಾದ್ರೆ ಇದನ್ನ ಕೇಳಿದ ವೇಟ್ರೆಸ್ ಸರಿ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ. ಹಾಗೆ ಸ್ವಲ್ಪ ಹೊತ್ತು ಟೈಮ್ ಕಳೆಯುತ್ತೆ. ಸಡನ್ ಆಗಿ ನಮ್ಮ ಹೀರೋ ಕನ್ನಡ ಬಿಟ್ಟು ನೋಡಿದ್ರೆ ಸುತ್ತಮುತ್ತ ಫುಲ್ ಹುಡುಗರಾಗಿ ನಿಂತಿರ್ತಾರೆ, ಅಂಕಲ್ಸ್ ಎಲ್ಲ ನಿಂತಿರ್ತಾರೆ. ಬರೀ ಹುಡುಗಿಯರಾಗಿ ಇರ್ತಿತ್ತು ಸಡನ್ ಆಗಿ ಹುಡುಗರಾಗಿ ಚೇಂಜ್ ಆಗ್ಬಿಟ್ಟಿದ್ದಾರಲ್ಲ ಅಂತ ಮೂವರಿಗೂ ತುಂಬಾನೇ ಶಾಕ್ ಆಗುತ್ತೆ. ಆದ್ರಿಂದ ತಕ್ಷಣವೇ ಅಲ್ಲಿಂದ ಎದ್ದು ಬಿದ್ದು ಹೊರಗಡೆ ಓಡಿ ಬಂದ್ಬಿಡ್ತಾರೆ. ಹೊರಗಡೆ ಸೋಫಿಯಾ ಅವರು ಟ್ಯಾಕ್ಸಿಯಲ್ಲಿ ಕೂತಿರ್ತಾರೆ. ಇಲ್ಲಿ ಏನು ತಾನೇ ನಡೀತಿದೆ, ನಮಗೆ 24 ಅವರ್ಸ್ ಒಂದು ದಿನ ಪೂರ್ತಿ ಟೈಮ್ ಅನ್ನು ಕೊಟ್ಟಿದ್ರಲ್ಲ, ಹಾಗಿರ್ಬೇಕಾದ್ರೆ ಯಾಕೆ ಈ ರೀತಿ ಎಲ್ಲ ನಡೀತಿದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಸೋಫಿಯಾ ನೀವು ಮೂವರುವೆ ಆ ಲೇಡೀಸ್ ಏನನ್ನ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೋ ಅದನ್ನ ನೀವು ಮಾಡ್ಲೇಬೇಕು, ಅಕಸ್ಮಾತ್ ನೀವು ಅದನ್ನ ಮಾಡೋದನ್ನ ಬಿಟ್ಬಿಟ್ಟು ಅವರನ್ನ
ಸರಿಯಾಗಿ ಕೇರ್ ಮಾಡ್ಲಿಲ್ಲ ಅಂದ್ರೆ ಈ ರೀತಿನೇ ಗಂಡಸರ ಪ್ರಪಂಚದಲ್ಲಿ ಸಿಗಾಕುತ್ತೀರಾ. ಅಲ್ಲಿ ಯಾವುದೇ ಹುಡುಗಿಯರು ಇರೋದಿಲ್ಲ. ಸೊ ನಿಮಗೆ ಒಂದೇ ಒಂದು ವಾರ್ನಿಂಗ್ ಮಾತ್ರವೇ ಇರೋದು. ಆ ವಾರ್ನಿಂಗ್ ಅನ್ನು ಇವಾಗ ನಾನು ನಿಮಗೆ ಕೊಟ್ಟಾಯ್ತು. ಸೊ ವುಮೆನ್ಸ್ ಏನೇ ಕೇಳಿದ್ರು ಅದನ್ನ ನೀವು ಮಾಡ್ಕೊಡ್ಬೇಕು. ಈ ರೂಲ್ಸ್ ಅನ್ನ ನೀವು ಒಬ್ಬೆ ಮಾಡ್ಲೇಬೇಕು. ಫ್ರೀ ಅನ್ನೋದು ಮಾತ್ರವೇ ಫ್ರೀ ಆಗಿರುತ್ತೆ. ಮಿಕ್ಕಿರೋದು ಎಲ್ಲದಕ್ಕೂ ನೀವು ಹಣ ಕೊಡದೆ ಏಮರ್ಸ್ಬೇಕು ಅಂತ ಮಾತ್ರ ಪ್ರಯತ್ನಿಸಿದ್ರೆ ಅಷ್ಟೇ ಲೈಫ್ ಲಾಂಗ್ ಗಂಡಸರ ಪ್ರಪಂಚದಲ್ಲಿ ಸಿಗಾಕೊಂಡು ನರಳ್ತೀರಾ. ನಾನು ಹೇಳ್ತಿರೋದು ನಿಮಗೆ ಅರ್ಥವಾಗಿರ್ಬೋದು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಾರನ್ನ ತಗೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಇವಾಗ ನಮ್ಮ ಹುಡುಗರಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಓಕೆ ಅವರು ಕೇಳುವ ಹಣವನ್ನು ಕೊಟ್ಬಿಡೋಣ ಅಂತ ಬೇಗನೆ ಕ್ಲಬ್ಗೆ ಎಷ್ಟು ಖರ್ಚಾಗಿದೆ ಅಂತ ಚೆಕ್ ಮಾಡ್ಬೇಕಾದ್ರೆ ತುಂಬಾನೇ ಖರ್ಚಾಗ್ಬಿಟ್ಟಿರುತ್ತೆ. ಸೊ ಅವು ಎಲ್ಲವನ್ನು ಇವರ ಹತ್ರ ಇರುವ ಹಣವನ್ನ ಹಾಕಿ ಮ್ಯಾಚ್ ಮಾಡಿ ಸೆಟಲ್ಮೆಂಟ್ ಅನ್ನ ಮಾಡ್ಬಿಟ್ಟು ಅಲ್ಲಿಂದ ನೈಸ್ ಆಗಿ ಹೊರಗಡೆ ಬರ್ತಾರೆ. ನಂತರ ನಮ್ಮ ಹುಡುಗರು ಇಲ್ಲಿಂದ ನಾವು ಎಲ್ಲಿಗೆ ಹೋಗುವುದು ಅಂತ ಮಾತಾಡ್ಬೇಕಾದ್ರೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಏನೇ ಇದು ಹೊಸ ಪ್ರಪಂಚವಾಗಿ ಇರ್ತಿದ್ರು ಕೂಡ ಇಲ್ಲುವೆ ಮದುವೆ ಆಗಿರೋರಿಗೆ ಹೆಂಡತಿ ಅಂತ ಇದ್ದೇ ಇರ್ತಾರೆ. ಅದೇ ನಮ್ಮ ಫ್ರೆಂಡ್ ಲೋಟುಗೆ ಮದುವೆ ಆಗ್ಬಿಟ್ಟಿದೆ ಅಲ್ವಾ, ಆದ್ರಿಂದ ಅವನ ಹೆಂಡತಿ ಈ ಪ್ರಪಂಚದಲ್ಲೂ ಇರ್ತಾರೆ. ಆದ್ರಿಂದ ಲೋಟು ಸರಿ ನಾನು ಮನೆಗೆ ಹೋಗ್ಬೇಕಾಗಿರುವ ಸಮಯ ಬಂದ್ಬಿಟ್ಟಿದೆ, ನಾನು ಹೊರಡ್ತೀನಿ ಅಂತ ಹೇಳ್ಬೇಕಾದ್ರೆ ಮಿಕ್ಕಿರುವ ಹುಡುಗರು ಇಬ್ಬರುವೆ ನಾವು ಬ್ಯಾಚುಲರ್ಸ್ ತಾನೆ, ನಾವು ಚೆನ್ನಾಗಿ ರಾತ್ರಿ ಪೂರ್ತಿ ಎಂಜಾಯ್ ಮಾಡೋಣ ಅಂತ ಅನ್ಕೋತಿರ್ತಾರೆ. ಹಾಗಿರ್ಬೇಕಾದ್ರೇನೆ ನಮ್ಮ ಟ್ಯಾಕ್ಸಿ ಡ್ರೈವರ್ಗೆ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಏನು ಅಂತ ನೋಡಿದ್ರೆ ಆ ಪೊಲೀಸ್ ಲೇಡಿ ಇರ್ತಿದ್ದಾರೆ ಅಲ್ವಾ, ಅವರು ಅಲ್ಲೇನೆ ನಿಂತಿರ್ತಾರೆ. ಇವನನ್ನ ಹುಡಿಕೊಂಡು ಬಂದ್ಬಿಟ್ಟಿರ್ತಾರೆ. ಸೊ ನಮ್ಮ ಡ್ರೈವರ್ ಹುಡುಗನನ್ನ ನೋಡಿ ನಾವಿಬ್ಬರು ಒಂದು ರೈಡ್ ಹೋಗೋಣವಾ ಅಂತ ಕೇಳ್ತಾರೆ. ಅಷ್ಟೇ ಡ್ರೈವರ್ ಹುಡುಗ ಗಾಬರಿಯಾಗಿ ಓಡಿ ಹೋಗಿ ಅವರಿಗೆ ಕಾರ್ ಡೋರ್ ಅನ್ನು ಓಪನ್ ಮಾಡಿ ಕೊಟ್ಟು ಅವರ ಜೊತೆ ರೈಡ್ ಹೋಗೋದಕ್ಕೆ ರೆಡಿ ಆಗ್ಬಿಟ್ಟಿರ್ತಾನೆ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಹುಡುಗಿಯರು ಹೇಳೋದನ್ನ ಮಾಡ್ಲೇಬೇಕಲ್ವಾ, ಅವ್ರುಗಳು ಕೇಳುವ ರಿಕ್ವೆಸ್ಟ್ ಎಲ್ಲವನ್ನು ಮಾಡ್ಕೊಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ನಮ್ಮ ಹುಡುಗರು ಗಂಡಸರ ಪ್ರಪಂಚದಲ್ಲಿ ಸಿಗೋಕೋಬಿಡ್ತಾರೆ. ಆದ್ರಿಂದ ಬೇರೆ ದಾರಿ ಇಲ್ಲದೆ ಆ ಲೇಡಿ ಪೊಲೀಸ್ ಆಫೀಸರ್ ಹತ್ರ ಸರಿ ಓಕೆ ನಾವು ಹೋಗೋಣ ರೈಡ್ ಅಂತ ಹೇಳಿ ಕಾರನ್ನ ತಗೊಂಡು ಅವರನ್ನ ಅದರಲ್ಲಿ ಕೂರಿಸಿ ರೈಡ್ ಕರ್ಕೊಂಡು ಹೋಗ್ತಾನೆ. ಹಾಗೆ ಕಟ್ ಮಾಡಿ ಇವಾಗ ಮನೇಲಿ ತೋರಿಸಬೇಕಾದ್ರೆ ನಮ್ಮ ಫ್ರೆಂಡ್ ಲೋಟು ಮನೆಗೆ ಬಂದ್ಬಿಟ್ಟಿದ್ದಾನೆ ಅಲ್ಲ, ಸೊ ಅಲ್ಲಿ ಅವನ ಮನೆಯಲ್ಲಿ ನೋಡ್ಬೇಕಾದ್ರೆ ಅವನ ಹೆಂಡತಿ ತುಂಬಾನೇ ಚೇಂಜ್ ಆಗ್ಬಿಟ್ಟಿರ್ತಾರೆ. ನಿಮಗೆ ಏನು ಬೇಕು ಎಲ್ಲವನ್ನು ಹೇಳಿ ನಾನು ಅಡಿಗೆ ಮಾಡಿ ಕೊಡ್ತೀನಿ, ನಿಮಗೆ ಇಷ್ಟ ಬಂದಂಗಿರಿ ಅಂತ ತುಂಬಾನೇ ಕೈಂಡ್ ಆಗಿ ಮಾತಾಡ್ತಿರ್ತಾರೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋನು ಸುತ್ತಮುತ್ತ ನೋಡ್ತಾನೆ, ಅವನ ಫೋಟೋಸ್ ಗಳಾಗಿ ಇರುತ್ತೆ ಮನೆ ಪೂರ್ತಿ. ಪರವಾಗಿಲ್ವಲ್ಲ ಇದು ಕೂಡ ತುಂಬಾನೇ ಚೆನ್ನಾಗಿರ್ತಿದೆ ಅಂತ ಅನ್ಕೋತಿರ್ತಾನೆ. ಆವಾಗ ಹೆಂಡತಿ ಮತ್ತೆ ಪಕ್ಕದಲ್ಲಿ ಬಂದು ಕೂತು ನಮ್ಮ ಫ್ರೆಂಡ್ ಲೋಟು ಯಾವ ರೀತಿ ಎಲ್ಲ ಆಸೆ ಪಡ್ತಾನೋ ಅದೇ ರೀತಿ ಅವನ ಹೆಂಡತಿ ಎಲ್ಲವನ್ನು ಮಾಡ್ಕೊಡ್ತಿರ್ತಾರೆ. ಆಮೇಲೆ ಸರಿ ರೀ ನಿಮಗೆ ನಿಮ್ಮ ಫ್ರೆಂಡ್ ಜೊತೆ ಸೇರಿ ನಮ್ಮ ಮನೆಯಲ್ಲಿ ಡಿನ್ನರ್ ಅನ್ನ ಮಾಡ್ಬೇಕು ಅಂತ ಆಸೆ ತಾನೆ, ಸರಿ ಓಕೆ ನಾನೇನೇ ನಿಮ್ಮ ಫ್ರೆಂಡ್ ಅನ್ನ ಮನೆಗೆ ಇನ್ವೈಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಕ್ಷಣ ಅವರ ಫೋನ್ ಅನ್ನ ತಗೊಂಡು ಫ್ರೆಂಡಿಗೆ ಕಾಲ್ ಅನ್ನ ಮಾಡಿ, ಅಂದ್ರೆ ನಮ್ಮ ಹೀರೋಗೆ ಕಾಲ್ ಅನ್ನ ಮಾಡಿ ಇವತ್ತು ನೈಟ್ ಡಿನ್ನರ್ ಗೆ ನಮ್ಮ ಮನೆಗೆ ಬಂದ್ಬಿಡಿ, ಆ ರೀತಿ ಬರ್ಬೇಕಾದ್ರೆ ನನಗೆ ಸ್ವಲ್ಪ ಸ್ಪೈಸಸ್ ಅನ್ನು ತಗೊಂಡ್ ಬಂದ್ಬಿಡಿ ಅಂತ ಹೇಳ್ತಾರೆ. ಸೊ ಲೇಡೀಸ್ ಕೇಳ್ಬೇಕಾದ್ರೆ ಎಲ್ಲವನ್ನು ಮಾಡ್ಲೇಬೇಕಲ್ವಾ, ಆದ್ರಿಂದ ನಮ್ಮ ಹೀರೋ ಅಯ್ಯೋಯ್ಯೋ ಇವಾಗ ಹೊರಗಡೆ ಹೋದ್ರೆ ಯಾರಾದ್ರೂ ಲೇಡೀಸ್ ನಮ್ಮ ಹತ್ರ ಏನನ್ನಾದ್ರೂ ಕೇಳಿದ್ರೆ ನಾವು ಮಾಡ್ಲೇಬೇಕಾಗುತ್ತಲ್ಲ ಅಂತ ಹೆದರಿನೇ ನಿಧಾನಕ್ಕೆ ಹೊರಗಡೆ ಹೋಗ್ತಾನೆ. ಯಾವುದೇ ಹುಡುಗಿಯರು ಬಂದ್ರು ಅವರಿಗೆ ಮುಖ ತೋರಿಸದೆ ತಿರುಗಿಸ್ಕೊತಾನೆ. ಯಾಕೆಂದ್ರೆ ಏನಾದ್ರೂ ಅವ್ರುಗಳು ಕೇಳಿದ್ರೆ ಅದನ್ನ ಮಾಡ್ಲೇಬೇಕಾಗುತ್ತೆ ಅಲ್ಲ. ನಂತರ ನೈಸ್ ಆಗಿ ಅಲ್ಲಿಂದ ಹೋಗೋಣ ಅನ್ಕೋಬೇಕಾದ್ರೆ ಅಷ್ಟರಲ್ಲಿ ಒಬ್ರು ಅಜ್ಜಿ ನಮ್ಮ ಹೀರೋವನ್ನ ನೋಡ್ಬಿಡ್ತಾರೆ. ಲೋ ತಮ್ಮ ಈ ಬ್ಯಾಗನ ಮಾತ್ರ ತಗೊಂಡು ಅಪಾರ್ಟ್ಮೆಂಟ್ ಗೆ ಬರ್ತೀಯಾ ಅಂತ ಹೇಳ್ಬೇಕಾದ್ರೆ ಹೀರೋ ಓಕೆ ಕರೆಕ್ಟ್, ಇವಾಗ ಇದನ್ನ ಮಾತ್ರ ಮಾಡ್ಲಿಲ್ಲ ಅಂದ್ರೆ ಅಷ್ಟೇ ನಮ್ಮ ಕಥೆನೆ ಮುಗ್ದೋಗುತ್ತೆ ಅಂತ ಇಷ್ಟ ಇಲ್ಲ ಅಂದ್ರೂ ಆ ಅಜ್ಜಿ ಅವರ ಥಿಂಗ್ಸ್ ಅನ್ನ ತಗೊಂಡು ಅವರ ಅಪಾರ್ಟ್ಮೆಂಟ್ ಗೆ ಹೋಗ್ತಾನೆ. ಕಟ್ ಮಾಡಿ ಈ ಕಡೆ ನಮ್ಮ ಡ್ರೈವರ್ ಹುಡುಗನನ್ನ ನೋಡಿದ್ರೆ ಅವನು ಹೇಗೋ ಆ ಲೇಡಿ ಪೊಲೀಸ್ ಹತ್ರ ಇಂದ ತಪ್ಪಿಸ್ಕೊಬಿಟ್ಟಿದ್ದಾನೆ. ಸದ್ಯ ಆ ಲೇಡಿ ಅವರು ಬೇರೆ ಏನನ್ನು ರಿಕ್ವೆಸ್ಟ್ ಮಾಡಿ ಕೇಳಿಲ್ಲ, ಇಲ್ಲಾಂದ್ರೆ ನಮ್ಮ ಕಥೆನೆ ಮುಗ್ದೋಗ್ಬಿಡ್ತಿತ್ತು ಅಂತ ಯೋಚನೆ ಮಾಡಿ ಗಾಡಿಯನ್ನ ಡ್ರೈವ್ ಮಾಡ್ಕೊಂಡೆ ಎಫ್ಎಂ ಅನ್ನ ಆನ್ ಮಾಡಿ ಕೇಳ್ಬೇಕಾದ್ರೆ ಆ ರೇಡಿಯೋದಲ್ಲೂ ಒಬ್ರು ಲೇಡಿನೇ ಮಾತಾಡ್ತಿರ್ತಾರೆ. ಆ ಲೇಡಿ ಏನಂತ ಹೇಳ್ತಾರಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಚೇಂಜ್ ಮಾಡ್ಲೇಬೇಡಿ ಅಂತ ಹೇಳಿ ಅವರ ಪ್ರಾಡಕ್ಟ್ ಅನ್ನ ಅವರು ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಡ್ರೈವರ್ ಏನು ಇದು ಈ ಲೇಡಿ ವಟ ಅಂತ ಮಾತಾಡ್ತಿದಾರಲ್ಲ ಅಂತ ಅನ್ಕೊಂಡು ಎಫ್ಎಂ ಚಾನೆಲ್ ಅನ್ನ ಚೇಂಜ್ ಮಾಡೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಹಾಗೆ ಸೈಡ್ ಅಲ್ಲಿ ಇನ್ನೊಂದು ಕಾರಲ್ಲಿ ಕೂತಿರುವ ಲೇಡಿಯನ್ನ ನೋಡ್ತಾನೆ. ಇವನು ಇಲ್ಲಿ ಫ್ರೀಕ್ವೆನ್ಸಿನ ಚೇಂಜ್ ಮಾಡ್ತಾ ಪಕ್ಕದಲ್ಲಿ ಇರ್ತಾ ಇರುವ ಆ ಲೇಡಿ ಹುಡುಗನಾಗಿ ಚೇಂಜ್ ಆಗ್ತಿರ್ತಾಳೆ. ಅಯ್ಯೋ ರೇಡಿಯೋದಲ್ಲಿ ಮಾತಾಡೋದನ್ನ ಕೂಡ ಚೇಂಜ್ ಮಾಡಬಾರ್ದಾ ಅಂತ ಅನ್ಕೊಂಡು ಮತ್ತೆ ಆ ರೇಡಿಯೋದಲ್ಲಿ ಮಾತಾಡೋದು ಫುಲ್ ಕೇಳಿಸ್ಕೊತಿರ್ತಾನೆ. ಎಲ್ಲ ನನ್ನ ಟೈಮು ಅಂತ ಯೋಚನೆ ಮಾಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಅಜ್ಜಿ ಹತ್ರ ಸಿಗೋಕೊಂಡಿರುವ ನಮ್ಮ ಹೀರೋವನ್ನು ನೋಡಿದ್ರೆ ನಮ್ಮ ಹೀರೋ ಅಜ್ಜಿಗೆ ಟೀ ಅನ್ನೆಲ್ಲ ಹಾಕಿ ಕೊಡ್ತಿರ್ತಾನೆ. ಆ ಅಜ್ಜಿ ಅವರೇ ನಮ್ಮ ಹೀರೋ ಹತ್ರ ಟೀ ಹಾಕಿ ಕೊಡು ಅಂತ ಕೇಳ್ಕೊಂಡಿರ್ತಾರೆ. ಇವಾಗ ಟೀ ಆಯ್ತಾ, ನಂತರ ಸ್ವಲ್ಪ ಬಟ್ಟೆ ಮಾತ್ರ ಹೋಗ್ದು ಕೊಟ್ಬಿಡಪ್ಪ ಅಂತ ರಿಕ್ವೆಸ್ಟ್ ಆಗಿ ಕೇಳ್ಕೊತಾರೆ. ಅಷ್ಟೇ ನಮ್ಮ ಹುಡುಗ ಅದನ್ನು ಮಾಡ್ತಾನೆ. ಸ್ವಲ್ಪ ಈ ಮನೆಯನ್ನು ಕ್ಲೀನ್ ಮಾಡಿ ಕೊಟ್ಬಿಡಪ್ಪ ಅಂತ ಕೇಳ್ಬೇಕಾದ್ರೆ ಅದನ್ನು ಹಾಗೆ ಯೋಚನೆ ಮಾಡ್ಕೊಡ್ತಿರ್ತಾನೆ ಅಪ್ಸೆಟ್ ಆಗಿ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಫ್ರೆಂಡ್ ಲೋಟುವನ್ನ ನೋಡಿದ್ರೆ ಅವನ ಹೆಂಡತಿಯನ್ನ ನೋಡಿ ಅವನಿಗೆ ತುಂಬಾನೇ ಖುಷಿ ಮತ್ತೆ ಹೆಮ್ಮೆ ಆಗ್ತಿರುತ್ತೆ. ಇವನು ಕೇಳೋದು ಎಲ್ಲವನ್ನೂ ಮಾಡ್ಕೊಡ್ತಿರ್ತಾರೆ. ತುಂಬಾನೇ ತಾಳ್ಮೆಯಿಂದ ನಿಧಾನಕ್ಕೆ ಇರ್ತಿದ್ದಾರೆ ಅಲ್ವಾ. ಇಷ್ಟೊಂದು ಅಮಾಯಕಿಯಾಗಿ ಚೇಂಜ್ ಆಗ್ಬಿಟ್ಟಿದ್ಯಲ್ಲಮ್ಮ ನೀನು ಅಂತ ಖುಷಿಯಾಗಿ ಅದನ್ನ ಫೋಟೋ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಹುಡುಗ. ಆದ್ರೆ ಆ ಪ್ರಪಂಚದಲ್ಲಿ ಫೋಟೋ ವಿಡಿಯೋ ಅಂತೆಲ್ಲ ಮಾಡಬಾರ್ದಲ್ವಾ, ಆದ್ರಿಂದ ಫೋನ್ ಆಟೋಮೆಟಿಕ್ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಅದನ್ನ ನೋಡಿ ಹೀರೋ ಬೇಜಾರಾಗಬೇಕಾದ್ರೆ ಇದನ್ನ ನೋಡಿದ ಹೆಂಡತಿ ಅಚ್ಚೋ ನನ್ನಿಂದ ನಿಮಗೆ ಏನಾದ್ರೂ ಬೇಜಾರಾಯ್ತಾ, ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿರ್ತಾಳೆ. ಚೇಮ್ಮ ಆ ರೀತಿ ಎಲ್ಲ ಏನು ಇಲ್ಲ ಕಣಮ್ಮ, ಆದ್ರೆ ದಯವಿಟ್ಟು ಬೇರೆ ಏನನ್ನು ನನ್ನ ಹತ್ರ ಕೇಳ್ಬೇಡ ಆಯ್ತಾ ಅಂತ ಹೇಳಿ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಆ ಹೆಂಡತಿ ಅವರು ನನ್ನನ್ನ ದಯವಿಟ್ಟು ಹೊರಗಡೆ ಮಾತ್ರ ಪಾರ್ಕಿಗೆ ಕರ್ಕೊಂಡು ಹೋಗ್ತೀರಾ
ಅಂತ ಕೇಳ್ತಾವಳೆ. ಓಕೆ ರೈಟ್, ನನ್ನ ಹೆಂಡತಿನೂ ಕೇಳೋದಕ್ಕೆ ಶುರು ಮಾಡ್ಕೊಂಡ್ಲು. ಇದ್ರ ಮೇಲೆ ಹೊರಗಡೆ ಕರ್ಕೊಂಡು ಹೋಗಿ ಏನೆಲ್ಲ ಕೆಲಸ ಮಾಡಿಸ್ತಾಳೋ ಗೊತ್ತಿಲ್ಲ. ಯಾಕೆಂದ್ರೆ ಇವಾಗ ಹೆಂಡತಿ ಒಬ್ಬಳು ಹೆಂಗಸು ತಾನೇ ಕೇಳ್ಬಿಟ್ಟಿದ್ದಾಳೆ, ಬೇರೆ ದಾರಿನೇ ಇಲ್ಲ, ಹೊರಗಡೆ ಕರ್ಕೊಂಡು ಹೋಗ್ಲೇಬೇಕು, ಆ ಕೆಲಸವನ್ನ ಮಾಡ್ಲೇಬೇಕು. ಇಲ್ಲ ಆದ್ರೆ ಏನಾಗುತ್ತೆ, ಹೆಂಡತಿನೇ ಗಂಡಸಾಗಿ ಚೇಂಜ್ ಆಗ್ಬಿಡ್ತಾವಳೆ. ಈ ಕಡೆ ನಮ್ಮ ಹೀರೋವನ್ನ ನೋಡಿದ್ರೆ ಹೇಗೋ ಕೆಲಸ ಎಲ್ಲವನ್ನ ಮಾಡ್ಕೊಟ್ಟು ಅಜ್ಜಿಯನ್ನ ಮಲಗಿಸೇ ಬಿಟ್ಟಿದ್ದಾನೆ ಹುಡುಗ. ಅಪ್ಪ ಸದ್ಯ ಅಜ್ಜಿ ಅವರು ಮಲಗ್ಬಿಟ್ಟಿದ್ದಾರೆ, ಇಲ್ಲಿಂದ ಇದೇನೇ ಸಮಯ, ಎಸ್ಕೇಪ್ ಆಗ್ಬಿಡೋಣ ಅಂತ ಹುಡುಗ ಯೋಚನೆ ಮಾಡಿ ಚಿಟಿಕ್ ಪಿಟಿಕ್ ಅಂತ ಸದ್ದು ಕೂಡ ಮಾಡದೆ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಓಡಿ ಬಂದು ಒಂದು ಪಾರ್ಕಿಗೆ ಹೋಗಿ ಹೌಸ್ಕೊತಾನೆ. ಆ ರೀತಿ ನಮ್ಮ ಹುಡುಗ ಹೌಸ್ ಇರ್ಬೇಕಾದ್ರೆ ಆ ಪಾರ್ಕಿಗೆ ಬಂದಿರುವ ಯಾರೋ ಒಬ್ಳು ಹುಡುಗಿ ನಮ್ಮ ಹೀರೋವನ್ನ ನೋಡ್ಬಿಟ್ಲು. ಅಷ್ಟೇ ಅವನನ್ನ ಕರೀತಾಳೆ. ಅಯ್ಯೋ ಯಾರೋ ಒಬ್ಳು ಕರೆದು ಬಿಟ್ಲಲ್ಲ, ಇವಳು ಎಷ್ಟು ಕೆಲಸ ಕೊಡ್ತಾಳೋ ಏನೋ ಗೊತ್ತಿಲ್ವಲ್ಲ ಅಂತ ಹುಡುಗ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ನಮ್ಮ ಹುಡುಗ ಒಂದು ಕ್ಲಬ್ ಅಲ್ಲಿ ಒಬ್ಳು ಹುಡುಗಿಗೆ ತುಂಬಾನೇ ಕೆಲಸ ಕೊಟ್ಟಿರ್ತಾನಲ್ಲ. ಆ ಹುಡುಗಿ ಕೂಡ ನಮ್ಮ ಹುಡುಗನಿಗೆ ನಿನಗೆ ತುಂಬಾನೇ ಕೊಬ್ಬು ಜಾಸ್ತಿ, ಅರಗೆಂಟ್ ನೀನು ಅಂತ ಬೈದಿರ್ತಾಳಲ್ಲ. ಸೊ ಆ ವೇಟ್ರಸ್ ಏನೇ ಅವರು ಇವಾಗ ನಮ್ಮ ಹೀರೋವನ್ನ ಕರೆದು ಅಲ್ಲಿರುವ ಪೇಂಟಿಂಗ್ ಸ್ಟ್ಯಾಂಡ್ ಅನ್ನು ತೋರಿಸಿ ಇದನ್ನ ಸ್ವಲ್ಪ ಜರುಗಿಸಿ ಕೊಡ್ತೀರಾ ಅಂತ ಕೇಳ್ತಾಳೆ. ಸೊ ಅದನ್ನ ನಮ್ಮ ಹೀರೋ ಮಾಡ್ಲೇಬೇಕಲ್ವಾ, ಆದ್ರಿಂದ ಬೇಗನೆ ಅದನ್ನ ಜರುಗಿಸಿ ಕೊಡ್ತಾನೆ. ನಂತರ ನೀವು ತಾನೇ ಆ ಕ್ಲಬ್ ಅಲ್ಲಿ ವೇಟ್ರೆಸ್ ಆಗಿ ಕೆಲಸ ಮಾಡಿದ್ದು ಅಂತ ಕೇಳಿದ್ರೆ, ಹೌದು ನಾನು ಪಾರ್ಟ್ ಟೈಮ್ ಆಗಿ ಆ ಕೆಲಸ ಮಾಡ್ತಿದ್ದೀನಿ. ಅದು ಮಾತ್ರ ಇಲ್ಲ, ನನ್ನ ಪ್ಯಾಷನ್ ಏನು ಅಂದ್ರೆ ಈ ರೀತಿ ಕ್ರಿಯೇಟಿವ್ ಆಗಿ ಡ್ರಾಯಿಂಗ್ಸ್ ಅನ್ನ ಮಾಡೋದೆ, ಪೇಂಟಿಂಗ್ಸ್ ಅನ್ನ ಮಾಡೋದೆ ಅಂತ ಅವಳ ಬಗ್ಗೆನೂ ಇಂಟ್ರೋವನ್ನ ಕೊಟ್ಕೊಬಿಟ್ಟು ನಮ್ಮ ಹೀರೋ ಜೊತೆ ಚೆನ್ನಾಗಿ ಮಾತಾಡ್ತಿರ್ತಾವಳೆ. ಅದೇ ಸಮಯದಲ್ಲಿ ನಮ್ಮ ಡ್ರೈವರ್ ಗಂಡು ಹೈವೇದಲ್ಲಿ ಕಾರಲ್ಲಿ ಹೋಗ್ತಿರ್ತಾನೆ. ಆವಾಗ್ಲೇ ಸೈಡ್ ಅಲ್ಲಿ ನೋಡ್ಬೇಕಾದ್ರೆ ಆ ಲೇಡಿ ಪೊಲೀಸ್ ಆಫೀಸರ್ ಇವನನ್ನು ನೋಡೋದಕ್ಕಾಗಿ ಅಲ್ಲಿ ನಿಂತಿರ್ತಾರೆ. ಅಚ್ಚೊಚ್ಚ ಇವರ ಹತ್ರ ನಾವು ಸಿಗೋಕೊಳ್ಳೇಬಾರ್ದು ಅಂದ್ಬಿಟ್ಟು ನಮ್ಮ ಹುಡುಗ ಕಾರನ್ನ ಸ್ಪೀಡ್ ಆಗಿ ಡ್ರೈವ್ ಮಾಡಿ ಲೆಫ್ಟ್ ಅನ್ನ ತಗೋತಾನೆ. ಆದ್ರೆ ಹಾಗಿದ್ರು ಆ ಲೇಡಿ ಪೊಲೀಸು ನಮ್ಮ ಹುಡುಗನನ್ನ ನೋಡ್ಬಿಡ್ತಾರೆ. ಆಮೇಲೇನು ಬೇಗನೆ ಹುಡುಗನ ಹತ್ರ ಬಂದು ಕಾರನ್ನ ಸ್ಟಾಪ್ ಮಾಡಿ ಅಂತ ಹೇಳ್ಬೇಕಾದ್ರೆ ಇವನ ಕೈಲಿ ಸ್ಟಾಪ್ ಮಾಡದೆ ಇರೋದಕ್ಕೆ ಆಗುತ್ತಾ? ಸೊ ಸ್ಟಾಪ್ ಮಾಡ್ತಾನೆ. ಸೊ ಮತ್ತೆ ನಮ್ಮ ಟ್ಯಾಕ್ಸಿ ಡ್ರೈವರ್ ಆ ಪೊಲೀಸ್ ಲೇಡಿ ಹತ್ರ ಸಿಗೋಕೋಬಿಟ್ಟ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಫ್ರೆಂಡ್ ಲೋಟುವನ್ನ ನೋಡ್ಬೇಕಾದ್ರೆ ಅವನ ಹೆಂಡತಿ ಕೇಳ್ಕೊಂಡ್ರಲ್ವಾ ಪಾರ್ಕಿಗೆ ಕರ್ಕೊಂಡು ಹೋಗು ಅಂತ, ಅದೇ ರೀತಿ ಪಾರ್ಕಿಗೆ ಫಸ್ಟ್ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿಗೆ ಹೋದ ಮೇಲೆ ಹೆಂಡತಿ ನನ್ನನ್ನ ಡಿನ್ನರ್ಗೆ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಬಿಟ್ಟಿರ್ತಾಳೆ. ಸೊ ಹೋಟೆಲ್ಗೂ ಕರ್ಕೊಂಡು ಬಂದಿರ್ತಾನೆ. ಆ ರೀತಿ ಹೋಟೆಲ್ ಅಲ್ಲಿ ಕೂತು ಇಬ್ಬರು ಊಟ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸುತ್ತಮುತ್ತ ನೋಡ್ಬೇಕಾದ್ರೆ ಎಲ್ಲರೂ ವೆರೈಟಿ ಆಗಿ ಡಿಫ್ರೆಂಟ್ ಆಗಿ ತಿಂತಿರ್ತಾರೆ. ಎಲ್ಲವೇ ಕಾಸ್ಟ್ಲಿ ಆಗಿರುತ್ತೆ. ಇದನ್ನು ನೋಡಿದ ಲೋಟು ಅಯ್ಯೋಯ್ಯೋ ನಮ್ಮ ಹೆಂಡತಿ ಇದನ್ನ ಕೇಳ್ಬಿಡ್ತಾಳೋ, ಎಲ್ಲವೂ ತುಂಬಾ ಕಾಸ್ಟ್ಲಿ ಆಗಿರ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಒಂಥರ ಭಯದಲ್ಲೇ ಇರ್ತಾನೆ. ಅದೇ ಸಮಯದಲ್ಲಿ ಹೊರಗಡೆಯಿಂದ ಒಳಗಡೆ ಬರುವ ಕೆಲವೊಂದು ಹುಡುಗಿಯರು ಅವ್ರುಗಳು ಕೂತಿರುವ ಸೀಟು ನಾವು ರಿಸರ್ವ್ ಮಾಡಿರುವ ಟೇಬಲ್ ಅಂತ ಹೇಳ್ತಿರ್ಬೇಕಾದ್ರೆ ಇದನ್ನು ನೋಡಿದ ಹೆಂಡತಿ ರೀ ಸುಮ್ನೆ ನಾವು ಇಲ್ಲಿಂದ ಹೊರಟ್ಬಿಡೋನ್ವಾ ಅಂತ ಕೇಳಿದ ತಕ್ಷಣ ನಮ್ಮ ಫ್ರೆಂಡ್ ಲೋಟುಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಅಪ್ಪ ಸದ್ಯ ಇವಳೇನೆ ಬಾಯ್ ಬಿಟ್ಟು ಹೊರಗಡೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಲು. ಖರ್ಚು ಮಿಕ್ತು ಅಂತ ಅನ್ಕೊಂಡು ಅಲ್ಲಿಂದ ನೈಸ್ ಆಗಿ ಹೆಂಡತಿಯನ್ನ ಕರ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾನೆ. ಹಾಗೆ ಕಟ್ ಮಾಡಿ ಈ ಕಡೆ ಹೀರೋವನ್ನ ನೋಡಿದ್ರೆ ಆ ವೈಟರ್ಸ್ ಹುಡುಗಿ ಜೊತೆ ತುಂಬಾನೇ ಕ್ಲೋಸ್ ಆಗ್ಬಿಟ್ಟಿದ್ದಾನೆ ಅಲ್ವಾ. ಸೊ ಆ ಹುಡುಗಿ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡಿ ಹಾಗೆ ಆ ಪಾರ್ಕ್ ಅಲ್ಲಿ ಸುತ್ತಾಡಿ ಬರ್ತಿರ್ಬೇಕಾದ್ರೆ ಇಬ್ಬರು ಚಿಕ್ಕ ಹೆಣ್ಮಕ್ಳು ನಮ್ಮ ಹೀರೋ ಹತ್ರ ಓಡಿ ಬಂದು ನಮ್ಮ ಗಾಲಿಪಟ ಮರದಲ್ಲಿ ಸಿಗೋಕೋಬಿಟ್ಟಿದೆ, ಪ್ಲೀಸ್ ಅದನ್ನ ತಕ್ಕೊಡಿ ಅಂತ ಕೇಳ್ತಾರೆ. ಅಷ್ಟೇ ಇವಾಗ ಹೀರೋಗೆ ಬೇರೆ ದಾರಿ ಇಲ್ಲ, ಅದನ್ನ ತಕ್ಕೊಡ್ಲೇಬೇಕಲ್ವಾ. ಆದ್ರಿಂದ ಆ ಮರದ ಮೇಲೆ ಹತ್ತೋಕೆ ಆಗದೆ ಇದ್ರು ಕಷ್ಟಪಟ್ಟು ಹತ್ತಿ ಆ ಗಾಲಿಪಟವನ್ನ ತಗೋತೀನಿ ಅಂತ ಹೇಳಿ ಅಲ್ಲಿಂದ ಕೆಳಗಡೆ ದೊಪ್ಪ ಅಂತ ಬೀಳ್ತಾನೆ. ಇದ್ರುವೆ ಹೇಗೋ ಮಕ್ಕಳಿಗೆ ಗಾಲಿಪಟವನ್ನ ತೆಕ್ಕೊಟ್ಬಿಟ್ಟ. ಅದರ ನಂತರ ನಮ್ಮ ಹುಡುಗ ಮತ್ತೆ ಆ ವೇಟ್ರಸ್ ಇಬ್ಬರು ಸೇರಿ ಒಂದು ಕೆಫೆಗೆ ಹೋಗ್ತಾರೆ. ಅಲ್ಲಿಗೆ ರಿಲ್ಯಾಕ್ಸ್ಡ್ ಆಗಿ ಕೂತು ಹಾಗೆ ಕಾಫಿನ ಕುಡ್ಕೊಂಡೆ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ನೋಡಿದ್ರೆ ಆ ವೇಟರ್ಸ್ ಹುಡುಗಿ ಹಾಗೆ ಫ್ಲಿಕ್ಕರ್ ಆಗಿ ಹುಡುಗನಾಗಿ ಚೇಂಜ್ ಆಗ್ತಿರ್ತಾಳೆ. ಆವಾಗ್ಲೇ ಹೀರೋಗೆ ನೆನಪಿಗೆ ಬರುತ್ತೆ, ಅಯ್ಯೋ ನಮ್ಮ ಫ್ರೆಂಡ್ ಲೋಟ ಅವನ ವೈಫ್ ಸ್ಪೈಸಸ್ ಅನ್ನ ಕೇಳಿದ್ರಲ್ಲ, ಅದನ್ನ ತಕ್ಕೊಡೋದಕ್ಕೆ ಮರ್ತ್ ಬಿಟ್ಟಿದೀವಲ್ಲ. ಸರಿ ಹೇ ವೇಟರ್ಸ್ ಲೇಡಿ ನನ್ನನ್ನು ಕ್ಷಮಿಸ್ಬಿಡು, ನನಗೆ ಬೇರೆ ಒಂದು ಕೆಲಸ ಇರ್ತಿದೆ ಅಂತ ಹೇಳಿ ಅಲ್ಲಿಂದ ಬೇಗ ಹೊರಡ್ತಾನೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಲೇಡಿ ಮೇಲೆ ಅವನು ಡ್ಯಾಶ್ ಮಾಡ್ಬಿಡ್ತಾನೆ. ಆವಾಗ ಆ ಲೇಡಿ ನಮ್ಮ ಹೀರೋವನ್ನ ಒಂದು ಬ್ಯೂಟಿ ಸಲೂನ್ಗೆ ಪ್ರಮೋಷನ್ ಗಾಗಿ ಕರೆದು ಬಿಡ್ತಾರೆ. ಹೆಲ್ಪ್ ಕೇಳ್ಬಿಟ್ಟಿದ್ದಾರೆ. ಸೊ ಒಬ್ಬರು ಕೇಳಿ ನಮ್ಮ ಹೀರೋ ಇಲ್ಲ ಅಂತ ಹೇಳಲೇಬಾರ್ದಲ್ವಾ, ಮಾಡದೆ ಹೋಗ್ಬಾರ್ದಲ್ವಾ. ಆದ್ರಿಂದ ಬೇರೆ ದಾರಿ ಇಲ್ಲದೆ ಆ ಬ್ಯೂಟಿ ಸಲೂನ್ಗೂ ಹೋಗ್ತಾನೆ. ಅಲ್ಲಿಟ್ಟು ನೋಡ್ಬೇಕಾದ್ರೆ ಪ್ರಮೋಷನ್ ಗಾಗಿ ನಮ್ಮ ಹೀರೋವನ್ನ ಇಟ್ಟು ತುಂಬಾನೇ ಟ್ರೀಟ್ಮೆಂಟ್ಸ್ ಅನ್ನೆಲ್ಲ ಕೊಡ್ತಿರ್ತಾರೆ. ಆ ನೋವು ಎಲ್ಲವನ್ನೂ ತಡ್ಕೊಂಡು ಕಿರ್ಚ್ಕೊಳ್ದೆ ಹಾಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಫ್ರೆಂಡ್ ಲೋಟುವನ್ನ ನೋಡಿದ್ರೆ ಅವನಿಗೆ ಇವಾಗ ಅವನ ಹೆಂಡತಿಯನ್ನು ತುಂಬಾನೇ ಇಷ್ಟವಾಗ್ಬಿಟ್ಟಿದೆ ಅಲ್ವಾ. ಆಲ್ರೆಡಿ ಅವನಿಗೆ ಅವನ ಹೆಂಡತಿ ಅಂದ್ರೆ ತುಂಬಾನೇ ಇಷ್ಟ, ಯಾಕೆಂದ್ರೆ ಇಬ್ಬರು ಲವ್ ಮ್ಯಾರೇಜ್. ಆದ್ರಿಂದ ಇವಾಗ ಹೊರಗಡೆ ಕರ್ಕೊಂಡ್ ಬಂದು ಲವ್ ಮಾಡ್ಬೇಕಾದ್ರೆ ಯಾವ ಸ್ಪಾಟ್ ಅಲ್ಲಿ ಇವ್ರುಗಳು ಯಾವಾಗ್ಲೂ ಮೀಟ್ ಆಗ್ತಿದ್ರು ಆ ಸ್ಪಾಟ್ ಅಲ್ಲಿ ಕೂರಿಸಿ ಸಾಸೇಜ್ ರೋಲ್ ಅನ್ನೆಲ್ಲ ತಕ್ಕೊಡ್ತಾನೆ. ಸೊ ಇಬ್ಬರು ಜೋಳಿಯಾಗಿ ಎಂಜಾಯ್ ಮಾಡ್ತಿರ್ತಾರೆ, ಅಂದ್ರೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಟ್ಯಾಕ್ಸಿ ಡ್ರೈವರ್ ಅನ್ನು ನೋಡಿದ್ರೆ ಅವನನ್ನ ಈ ಪೊಲೀಸ್ ಆಫೀಸರ್ ಲೇಡಿ ಒಂದು ಹೋಟೆಲ್ ರೂಮಿಗೆ ಕರ್ಕೊಂಡು ಬಂದಿರ್ತಾರೆ. ಹುಡುಗನು ಬಂದ್ಬಿಟ್ಟಿದ್ದಾನೆ, ಯಾಕೆಂದ್ರೆ ಅವರು ಕರೆದು ಇವನು ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ. ಆ ರೀತಿ ಒಳಗಡೆ ಬಂದವನು ಹೇಗಾದ್ರೂ ಇವರ ಹತ್ರದಿಂದ ಎಸ್ಕೇಪ್ ಆಗ್ಬೇಕು ಅಂತ ಪ್ಲಾನ್ ಅನ್ನ ಮಾಡಿ ಬಾತ್ರೂಮ್ಗೆ ಬಂದು ಏನನ್ನ ಮಾಡ್ತಾನೆ ಅಂದ್ರೆ, ಸರಿ ಓಕೆ ಇಲ್ಲಿರುವ ಫೈರ್ ಅಲಾರಂ ಅನ್ನ ಆನ್ ಮಾಡೋಣ, ಆ ಅಲಾರಂ ಬಡಿತು ಅಂದ್ರೆ ಎಲ್ಲರೂ ಹೊರಗಡೆ ಹೋಗ್ಲೇಬೇಕು, ಅದೇ ರೀತಿ ನಾವು ಎಸ್ಕೇಪ್ ಆಗಿ ಇಲ್ಲಿಂದ ಹೋಗ್ಬಿಡೋಣ ಅಂತ ಬೆಂಕಿಯನ್ನ ಕಚ್ಚಿ ಅಲ್ಲಿರುವ ಫೈರ್ ಅಲಾರಂಗೆ ತೋರಿಸ್ತಿರ್ತಾನೆ. ಅದೇ ರೀತಿ ನೀರುವೆ ಬೇಗನೆ ಸುರಿದು ಎಲ್ಲರೂ ಹೊರಗಡೆ ಹೋಗಿ ಅಂತ ಅನೌನ್ಸ್ಮೆಂಟ್
ಆಗ್ತಿರುತ್ತೆ. ಅಂದ್ರೆ ಅಲಾರಂ ಬಡ್ಕೊಳ್ಳುತ್ತೆ. ಇದನ್ನ ನಮ್ಮ ಹುಡುಗ ಲೇಡಿ ಹತ್ರ ಹೇಳಿ, ಬಾ ಅಲಾರಂ ಬಡ್ಕೋತಿದೆ, ನಾವು ಬೇಗನೆ ಹೊರಗಡೆ ಹೋಗೋಣ ಅಂತ ಹೇಳ್ಬೇಕಾದ್ರೆ ಆ ಲೇಡಿನುವೆ ಸರಿ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾಳೆ. ಸೊ ನಮ್ಮ ಹುಡುಗ ಬಿಟ್ರೆ ಸಾಕು ಅಂತ ಅಲ್ಲಿಂದ ಸ್ಪೀಡ್ ಆಗಿ ಹೊರಗಡೆ ಓಡಿ ಹೋಗ್ತಾನೆ. ಈ ಕಡೆ ನಮ್ಮ ಫ್ರೆಂಡ್ ಲೋಟುವನ್ನ ನೋಡ್ಬೇಕಾದ್ರೆ ಅವನ ಹೆಂಡತಿಯ ಜೊತೆ ಸೇರಿ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಿದ್ದಾನೆ ಅಲ್ವಾ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ನಮ್ಮ ಹೀರೋ ನಮ್ಮ ಲೋಟ ಅವನ ಹೆಂಡತಿ ಕೇಳಿದ ರೀತಿನೇ ಸ್ಪೈಸಸ್ ಎಲ್ಲವನ್ನು ತಗೊಂಡಿರ್ತಾನೆ. ಇವ್ರಗಳ ಪ್ಲಾನ್ ಏನು, ರಾತ್ರಿ ನಮ್ಮ ಲೋಟ ಅವನ ಮನೆಯಲ್ಲಿ ಎಲ್ಲರೂ ಮೀಟ್ ಆಗೋದು ತಾನೆ, ಡಿನ್ನರ್ ಅನ್ನ ಮಾಡೋದು ತಾನೆ. ಆದ್ರಿಂದ ನಮ್ಮ ಹೀರೋ ಲೋಟು ಹೆಂಡತಿಗೆ ಕಾಲ್ ಅನ್ನ ಮಾಡಿ, ನೀವು ಕೇಳಿದ ರೀತಿನೇ ಸ್ಪೈಸಸ್ ಎಲ್ಲವನ್ನು ನಾನು ತಗೋಬಿಟ್ಟಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಲೋಟು ಹೆಂಡತಿ, ಇಲ್ಲ ಬೇಡ, ನಾವು ಇವಾಗ ಹೊರಗಡೆ ಬಂದ್ಬಿಟ್ಟಿದೀವಿ, ಸೊ ಸ್ಪೈಸಸ್ ಎಲ್ಲ ಏನು ಬೇಕಾಗಿಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಹಾಗಾದ್ರೆ ಮತ್ತೆ ಆ ವೇಟರ್ಸ್ ಹುಡುಗಿ ಜೊತೆ ನಾನು ಟೈಮ್ ಅನ್ನ ಸ್ಪೆಂಡ್ ಮಾಡಬಹುದು, ಅವಳ ಜೊತೆ ಇರಬಹುದು ಅಂತ ಖುಷಿಯಾಗಿ ಅವಳನ್ನ ನೋಡೋಣ ಅಂತ ಹೀರೋ ಸ್ಪೀಡ್ ಆಗಿ ಹೊರಡ್ಬೇಕಾದ್ರೆ ಅಷ್ಟರಲ್ಲಿ ಮತ್ತೆ ಅಜ್ಜಿ ಅವರ ಕಣ್ಣಿಗೆ ಬಿದ್ದ್ಬಿಡ್ತಾನೆ. ಸೊ ಅಜ್ಜಿ ಅವರು ಏನನ್ನ ಮಾಡ್ತಾರೆ, ಲೋ ತಮ್ಮ, ನನಗೆ ತುಂಬಾನೇ ಬೆನ್ನೋವಾಗ್ತಿದೆ, ಸೊ ಒಂದು ಮಸಾಜ್ ಮಾತ್ರ ಮಾಡ್ಕೊಡ್ತೀಯಾ ಅಂತ ಬಾಯ್ ಬಿಟ್ಟು ಕೇಳ್ಬಿಡ್ಬೇಕಾದ್ರೆ ಹೀರೋ ಮನ್ಸೊಳಗಡೆ ಫಸ್ಟ್ ಈ ಅಜ್ಜಿಯ ಕಥೆಯನ್ನ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ಕೊಂಡೆ ಆ ಅಜ್ಜಿಯನ್ನ ಅವರ ಅಪಾರ್ಟ್ಮೆಂಟ್ ಗೆ ಕರ್ಕೊಂಡ್ ಬಂದು ಅವರ ಬೆನ್ನಿಗೆ ಮಸಾಜ್ ಎಲ್ಲ ಮಾಡ್ಕೊಡ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಆ ಸಮಯದಲ್ಲಿ ಆ ಅಜ್ಜಿ ಅವರ ಮನೆಗೆ ನಮ್ಮ ವೇಟರ್ಸ್ ಹುಡುಗಿನೂ ಬರ್ತಾಳೆ. ಆಕ್ಚುಲಿ ನಮ್ಮ ವೇಟರ್ಸ್ ಈ ಅಜ್ಜಿ ಅವರ ಮೊಮ್ಮಗಳೇ ಅನ್ಸುತ್ತೆ. ಇದು ಗೊತ್ತಾಗಿದ್ದ ತಕ್ಷಣ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ನಮ್ಮ ಹೀರೋ ಅವರ ಮನೆಯಲ್ಲಿ ಇರ್ತಾ ಇರೋದನ್ನು ನೋಡಿ ವೇಟರ್ಸ್ ಹುಡುಗಿಗೂ ಖುಷಿ ಆಗ್ತಿರುತ್ತೆ. ಯಾಕೆಂದ್ರೆ ಅವಳಿಗೆ ಹೀರೋವನ್ನ ಸ್ವಲ್ಪ ಇಷ್ಟವಾಗೋದಕ್ಕೆ ಶುರುವಾಗ್ಬಿಟ್ಟಿರುತ್ತೆ. ಆದ್ರಿಂದ ಇಬ್ಬರುವೆ ಆ ಮನೆಯಲ್ಲೇ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಾರೆ. ಹಾಗೆ ಕಟ್ ಮಾಡಿ ಈ ಕಡೆ ನಮ್ಮ ಡ್ರೈವರ್ ಅನ್ನ ನೋಡಿದ್ರೆ ಅವರಿಬ್ಬರು ಸೇರಿ ಆ ಹೋಟೆಲ್ ಇಂದ ಎಸ್ಕೇಪ್ ಆಗ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅಲ್ವಾ. ಅದ್ರಲ್ಲೂ ಆ ಲೇಡಿ ಹತ್ರ ಇಂದ ಎಸ್ಕೇಪ್ ಆಗ್ಬೇಕು ಅಂತ ಫಟ್ ಅಂತ ಲಿಫ್ಟ್ ಒಳಗಡೆ ಹೋಗ್ಬಿಟ್ಟು ಆ ಲೇಡಿ ಬರೋಷ್ಟರಲ್ಲಿ ಕ್ಲೋಸ್ ಆಗ್ಬಿಡು ಅಂತ ಬಟನ್ ಅನ್ನ ಒತ್ತುತ್ತಿರ್ತಾನೆ. ಆದ್ರೆ ಆ ಲಿಫ್ಟ್ ಜಾಮ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಕರೆಕ್ಟ್ ಆಗಿ ಆ ಲೇಡಿ ಬಂದು ಲಿಫ್ಟ್ ಅನ್ನ ಕ್ಯಾಚ್ ಮಾಡ್ಬಿಡ್ತಾರೆ. ಏನಕ್ಕಾಗಿ ಬೇಗ ಹೊರಗಡೆ ಹೋಗ್ತಿದ್ದೀರಾ, ನಾನುವೇ ಬರ್ತಿದ್ದೀನಲ್ಲ, ವೇಟ್ ಮಾಡೋದು ತಾನೆ ಅಂತ ಹೇಳಿ ಲಾಕ್ ಮಾಡ್ಬೇಕಾದ್ರೆ ಅಯ್ಯೋ ಮುಗೀತು, ಮತ್ತೆ ನಾನು ಸಿಗೋಕೋಬಿಟ್ಟೆ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಕಟ್ ಮಾಡಿ ಈ ಕಡೆ ಅಜ್ಜಿ ಮನೆಯಲ್ಲಿ ನೋಡಿದ್ರೆ ನಮ್ಮ ಹೀರೋ ಮತ್ತೆ ವೇಟರ್ಸ್ ಹುಡುಗಿ ಸರಿ ಓಕೆ ನಾವು ಗೆ ಹೋಗಿ ಒಂದು ಪೇಂಟಿಂಗ್ ಅನ್ನ ಮಾಡೋಣವಾ ಅಂತ ಪ್ಲಾನ್ ಅನ್ನ ಮಾಡಿ ಮಾತಾಡ್ತಿರ್ತಾರೆ. ಹಾಗೆ ಇಬ್ಬರು ಕಿಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಅಜ್ಜಿ ಅವರು ನೋಡ್ಬಿಡ್ತಾರೆ. ಸೊ ಫಟ್ ಅಂತ ಅಡ್ಡ ಬಂದು, ಇಲ್ಲಿ ನೋಡು ಮಗ, ನೀನು ನನ್ನ ಮೊಮ್ಮಗಳನ್ನ ಕಿಸ್ ಎಲ್ಲ ಮಾಡಬಾರ್ದು ಆಯ್ತಾ ಅಂತ ಹೇಳ್ತಾರೆ. ಆದ್ರಿಂದ ಅಜ್ಜಿ ಇರುವ ಜಾಗದಲ್ಲಿ ಹೀರೋಯಿನ್ ಹೀರೋ ಕೈಯಲ್ಲಿ ಕಿಸ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರಿಂದ ಹುಡುಗಿನ ಕರ್ಕೊಂಡು ಹಾಗೆ ಟೆರಸ್ ಗೆ ಹೋಗಿ ಡ್ರಾಯಿಂಗ್ ಅನ್ನ ಮಾಡ್ತಿರ್ತಾರೆ. ನಮ್ಮ ಹೀರೋ ಹೀರೋಯಿನ್ ಹತ್ರ ಏನಂತ ರಿಕ್ವೆಸ್ಟ್ ಮಾಡಿರ್ತಾನೆ ಅಂದ್ರೆ, ನನಗೆ ನಿನ್ನ ಪೇಂಟಿಂಗ್ ಅನ್ನೇ ಡ್ರಾ ಮಾಡಿ ಕೊಡ್ತೀಯಾ ಅಂತ ಕೇಳ್ಕೊಂಡಿರ್ತಾನೆ. ಅದೇ ರೀತಿನೇ ನಮ್ಮ ಹೀರೋಯಿನ್ ಕೂಡ ಮಿರರ್ ಅಲ್ಲಿ ಅವಳ ಮುಖವನ್ನು ನೋಡಿ ಡ್ರಾಯಿಂಗ್ ಅನ್ನ ಮಾಡ್ತಿರ್ತಾಳೆ. ಆ ರೀತಿ ಡ್ರಾ ಮಾಡ್ತಿರ್ಬೇಕಾದ್ರೆ ಹೀರೋ ಹತ್ರ ಕೇಳ್ತಾಳೆ, ಏನಕ್ಕಾಗಿ ನೀನು ನನ್ನನ್ನೇ ಡ್ರಾ ಮಾಡಿ ಕೊಡು ಅಂತ ಕೇಳ್ತಿದ್ಯಾ, ಜಸ್ಟ್ ಫೋಟೋವನ್ನ ತಗೊಂಡ್ರೇನೆ ಸಾಕು ಅಲ್ವಾ ಅಂತ ಕೇಳ್ಬೇಕಾದ್ರೆ ಆದ್ರೆ ನಮ್ಮ ಹೀರೋ ಕೈಯಲ್ಲಿ ಆ ರೀತಿ ಫೋಟೋಸ್ ಅನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಈ ಪ್ರಪಂಚದಲ್ಲಿ. ಸೊ ಆ ವಿಷಯದ ಬಗ್ಗೆನೂ ಇವಳ ಹತ್ರ ಹೇಳೋದಕ್ಕೆ ಆಗ್ತಿಲ್ಲ. ಸೊ ಆ ರೂಲ್ ಬಗ್ಗೆ ಅವಳ ಹತ್ರ ಹೇಳ್ದೆ, ನನಗಾಗಿ ಏನನ್ನು ಕ್ವಶನ್ ಮಾಡದೆ ಜಸ್ಟ್ ಡ್ರಾಯಿಂಗ್ ಅನ್ನ ಮಾತ್ರ ಮಾಡ್ಕೊಡು, ಯಾಕೆಂದ್ರೆ ಇದರ ನಂತರ ನಮ್ಮ ಕೈಯಲ್ಲಿ ನೋಡ್ಕೊಳ್ಳೋದಕ್ಕೆ ಆಗುತ್ತೋ ಇಲ್ವೋ ಏನೋ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ವೇಟರ್ಸ್ ಹುಡುಗಿ ತುಂಬಾನೇ ಟೆನ್ಷನ್ ಆಗ್ಬಿಡ್ತಾಳೆ. ಏನಕ್ಕಾಗಿ ಇವನು ಈ ರೀತಿ ಮಾತಾಡ್ತಿದ್ದಾನೆ, ಮೇ ಬಿ ಟೈಮ್ ಪಾಸ್ ಗೆ ನನ್ನ ಜೊತೆ ಈ ರೀತಿ ಪಳಗ್ತಿದ್ದಾನೋ ಅಂತ ಅನ್ಕೋಬಿಟ್ಟು ಹುಡುಗಿ ಸರಿ ಅವನನ್ನ ಟೆಸ್ಟ್ ಮಾಡೋಣ ಅಂತ ಎದ್ದು ಅವನಿಗೆ ಕಿಸ್ ಮಾಡೋ ರೀತಿ ಅವನ ಹತ್ರ ಹೋಗ್ತಾಳೆ. ಆದ್ರೆ ಅಜ್ಜಿ ಅವರು ನನ್ನ ಮೊಮ್ಮಗಳಿಗೆ ನೀನು ಕಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟಿರ್ತಾರೆ ಅಲ್ವಾ. ಆದ್ರಿಂದ ಹೀರೋಗೆ ಇವಾಗ ಹೀರೋಯಿನ್ಗೆ ಕಿಸ್ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನ ನೋಡಿದ ಹೀರೋಯಿನ್ ತುಂಬಾನೇ ಅಪ್ಸೆಟ್ ಆಗ್ಬಿಡ್ತಾಳೆ. ಅದಕ್ಕೆ ಹೀರೋ, ಪ್ಲೀಸ್ ಕೋಪ ಮಾಡ್ಕೋಬೇಡ, ನಿಮ್ಮ ಅಜ್ಜಿ ಅವರೇ ನಿನಗೆ ಕಿಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ, ಆದ್ರಿಂದಾನೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ವೇಟರ್ಸ್ ಹುಡುಗಿಗೆ ಇನ್ನವೇ ಕೋಪ ಬರುತ್ತೆ. ಹೌದಾ, ಯಾರು ಏನೇ ಹೇಳಿದ್ರು ಅವರ ಮಾತನ್ನ ಕೇಳ್ಬಿಡ್ತೀಯಾ, ಹಾಗಾದ್ರೆ ಈ ರೂಫ್ ಇಂದ ಕೆಳಗಡೆ ಜಂಪ್ ಮಾಡ್ಬೇಡು, ನಾನು ಹೇಳ್ತಿದ್ದೀನಿ ಅಂತ ಹುಡುಗಿ ಕೋಪದಲ್ಲಿ ಹೇಳ್ಬಿಡ್ಬೇಕಾದ್ರೆ ಇವಾಗ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಾಗೆ ನಿಧಾನಕ್ಕೆ ನಡೆದು ಎಡ್ಜ್ಗೆ ಹೋಗ್ತಿರ್ತಾನೆ. ಇವಾಗ ಬೇರೆ ದಾರಿನೇ ಇಲ್ಲ, ಅವಳು ಹೇಳಿದನ್ನ ಅವನು ಮಾಡ್ಲೇಬೇಕಲ್ವಾ. ಸೊ ಎಡ್ಜ್ಗೆ ಬಂದು ನಿಂತ್ಬಿಟ್ಟು ನಾನು ಖಂಡಿತ ಇಲ್ಲಿಂದ ಕೆಳಗಡೆ ಜಂಪ್ ಮಾಡ್ಲೇಬೇಕಂತ ಹುಡುಗಿ ಹತ್ರ ಕೇಳ್ತಾನೆ. ಆದ್ರೆ ಅದೇ ಸಮಯದಲ್ಲಿ ಕೆಳಗಡೆಯಿಂದ ಒಬ್ಬಳು ಹುಡುಗಿ ನಮ್ಮ ಹೀರೋ ಮೇಲ್ ನಿಂತಿರೋದನ್ನ ನೋಡ್ಬಿಟ್ಟು, ಪ್ಲೀಸ್ ದಯವಿಟ್ಟು ಜಂಪ್ ಮಾಡ್ಬಿಡ್ಬೇಡಿ, ಏನೇ ಪ್ರಾಬ್ಲಮ್ ಇದ್ರೂ ಸರಿ ಅದನ್ನ ಮಾತಾಡಿ ತೀರಿಸ್ಕೊಳ್ಳೋಣ, ಗೆಲ್ಲವೇ ಸರಿ ಹೋಗುತ್ತೆ ಅಂತ ಜೋರಾಗಿ ಕಿರ್ಚ್ಕೊತಾಳೆ. ಅದ್ರಲ್ಲೂ ಏನಂತ ಕಿರ್ಚ್ಕೊತಾಳೆ ಅಂದ್ರೆ, ನಾನು ನನ್ನ ಹೋಮ್ ವರ್ಕ್ ಅಲ್ಲಿ ನೋಡಿದ್ದೀನಿ, ಈ ಪ್ರಪಂಚದಲ್ಲೇ ಬರೀ 3 ಗಂಡಸರು ಮಾತ್ರವೇ ಇರ್ತಿರೋದಂತೆ, ಅದ್ರಲ್ಲಿ ಒಬ್ಬರು ತಾನೇ ನೀವು, ಆದ್ರಿಂದ ನೀವು ಸತ್ತೋಗ್ಬಿಡ್ಬೇಡಿ ಪ್ಲೀಸ್ ಅಂತ ಕಿರ್ಚ್ಕೊತಾಳೆ. ಇದನ್ನ ಕೇಳಿ ಖುಷಿಯಾಗಿದೆ ನಮ್ಮ ಹೀರೋ, ಅಪ್ಪ ಸದ್ಯ ಒಬ್ಳು ಚಿಕ್ಕ ಹುಡುಗಿ ನಮ್ಮನ್ನ ಕಾಪಾಡ್ಬಿಟ್ಲು ಅಂತ ಅನ್ಕೊಂಡು ಕೆಳಗಡೆ ಇಳಿದು ಬಂದ್ರೆ ಆವಾಗ್ಲೂ ಆ ವೇಟರ್ಸ್ ಹುಡುಗಿ ನಮ್ಮ ಹೀರೋ ಜೊತೆ ಜಗಳಾನೆ ಮಾಡ್ತಿರ್ತಾಳೆ. ನಮ್ಮ ಹುಡುಗನಿಗೆ ಏನನ್ನ ಹೇಳಿ ಅವಳಿಗೆ ಎಕ್ಸ್ಪ್ಲೈನ್ ಮಾಡೋದು ಅರ್ಥ ಮಾಡಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಕಣಮ್ಮ, ನಾನು ಹೇಳೋದನ್ನ ಕೇಳು, ಇದೊಂದು ಗೇಮ್ ಅಂತ ಅನ್ಕೋ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಇನ್ನ ವೇಟರ್ಸ್ ಹುಡುಗಿಗೆ ಕೋಪ ಬರುತ್ತೆ. ಸೊ ಆ ಕೋಪದಲ್ಲಿ, ಓ ನನ್ನನ್ನು ನೋಡಿದ್ರೆ ನಿನಗೆ ಗೇಮ್ ರೀತಿ ಕಾಣ್ತಿದ್ಯಾ, ನನ್ನ ಫೀಲಿಂಗ್ಸ್ ಗೆ ಎಮೋಷನ್ಸ್ ಗೆ ಅರ್ಥನೇ ಇಲ್ವಾ, ಅದಕ್ಕೆ ಬೆಲೆನೇ ಕೊಡಲ್ವಾ ನೀನು, ಗೇಮ್ ರೀತಿ ಕಾಣ್ತಿದ್ಯಾ. ಅವಳು ಬರಿತಾ ಇದ್ದ ಡ್ರಾಯಿಂಗ್ ಅನ್ನ ಕಂಪ್ಲೀಟ್ ಮಾಡದೇನೆ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಇವಾಗ ನಮ್ಮ ಹೀರೋ ಫುಲ್ ಕನ್ಫ್ಯೂಷನ್ ಅಲ್ಲಿ ಇರ್ತಿದ್ದಾನೆ. ಇವಾಗ ಅವನ ಹತ್ರ ಇರ್ತಿರೋದು ಅರ್ಧಂಬರ್ಧ ಆ ಪೇಂಟಿಂಗ್ ಮಾತ್ರವೇ. ಸೊ ಆ ಪೇಂಟಿಂಗ್ ಅನ್ನ ತಗೊಂಡು ಹೊರಡ್ತಾನೆ. ಅದರ ನಂತರ ನೋಡಿದ್ರೆ
ಯಾಕೆಂದ್ರೆ ಇವಾಗ ಇನ್ನ ಸ್ವಲ್ಪ ಮಾತ್ರವೇ ಟೈಮ್ ಇರ್ತಿರೋದು, ಇವರ ಪ್ರಪಂಚ ಮತ್ತೆ ಚೇಂಜ್ ಆಗಲಿದೆ. ಆದ್ರಿಂದ ಮೂವರು ಹುಡುಗರುವೆ ಒಂದು ಜಾಗದಲ್ಲಿ ಮೀಟ್ ಮಾಡ್ತಾರೆ. ಸೊ ಮೂವರುವೆ ಅವರವರಿಗೆ ನಡೆದಿರುವ ಕಥೆಗಳ ಬಗ್ಗೆ ಹೇಳಿ ಶೇರ್ ಮಾಡ್ಕೊತಿರ್ತಾರೆ. ಹಾಗಿರ್ಬೇಕಾದ್ರೆ ಆ ಜಾಗಕ್ಕೆ ಪಿಂಕ್ ಕಲರ್ ಕಾರಲ್ಲಿ ನಮ್ಮ ಸೋಫಿಯಾನು ಬರ್ತಾರೆ. ಏನು ಗೈಸ್, ಇವತ್ತಿನ ದಿನ ಚೆನ್ನಾಗಿ ಕಳೀತಾ? ಕಾರಲ್ಲಿ ಹತ್ತಿ ಕೂತ್ಕೊಳ್ಳೋರ ಕೈಯಲ್ಲಿ ಮಾತ್ರವೇ ಈ ಪ್ರಪಂಚವನ್ನ ಬಿಟ್ಟು ಬೇರೆ ಪ್ರಪಂಚಕ್ಕೆ ಹೋಗೋದಕ್ಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಚೆನ್ನಾಗಿ ಯೋಚನೆ ಮಾಡಿದ ನಮ್ಮ ಹೀರೋ ಫಟ್ ಅಂತ ಸೋಫಿಯಾವನ್ನ ಬಿಟ್ಬಿಟ್ಟು ಅವಳ ಕಾರನ್ನ ಹೈಜಾಕ್ ಮಾಡ್ತಾನೆ. ಮಿಕ್ಕಿರುವ ಲೋಟು ಮತ್ತೆ ನಮ್ಮ ಡ್ರೈವರ್ ಕಿರ್ಚ್ಕೋತಾರೆ, ಎಲ್ಲೋ ಏನು ಮಾಡ್ತಿದ್ಯಾ, ಮತ್ತೆ ನಾವು ನಮ್ಮ ಪ್ರಪಂಚಕ್ಕೆ ಹೋಗೋದು ಬೇಡವಾ ಅಂತ ಕೇಳ್ಬೇಕಾದ್ರೆ ಖಂಡಿತ ನಾವು ಹೋಗೋಣ, ಆದ್ರೆ ಈ ಸೋಫಿಯಾನ ಬದಲು ನನ್ನ ಲವರ್ ಹುಡುಗಿ ಆ ವೇಟ್ರೆಸ್ ಅನ್ನ ನಾವು ಕರ್ಕೊಂಡು ಹೋಗ್ಬಿಡೋಣ ನಮ್ಮ ಪ್ರಪಂಚಕ್ಕೆ, ಅವಳಿಲ್ಲದೆ ನನ್ನ ಕೈಯಲ್ಲಿ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕಾರನ್ನ ಡ್ರೈವ್ ಮಾಡಿ ಡೈರೆಕ್ಟ್ ಆಗಿ ಅವಳನ್ನೇ ಹುಡುಕ್ತಿರ್ತಾನೆ. ನಮ್ಮ ಹುಡುಗರು ಅವನನ್ನ ಕನ್ವಿನ್ಸ್ ಮಾಡೋದಕ್ಕೆ ಎಷ್ಟೋ ಟ್ರೈ ಮಾಡ್ತಾರೆ, ಆದ್ರೆ ಅವನು ತುಂಬಾನೇ ಸ್ಟ್ರಾಂಗ್ ಆಗಿರ್ತಿದ್ದಾನೆ ಹೀರೋ. ಆದ್ರೆ ಅವನಿಗೆ ಅವಳ ಎಕ್ಸಾಕ್ಟ್ ಅಡ್ರೆಸ್ ಕೂಡ ಗೊತ್ತಿಲ್ಲ, ಅವಳು ಎಲ್ಲಿ ಇರ್ತಾಳೆ ಅಂತ ಕೂಡ ಗೊತ್ತಿಲ್ಲ. ಆದ್ರೆ ಆ ಅಜ್ಜಿ ಅವರ ಅಡ್ರೆಸ್ ನಮ್ಮ ಹೀರೋಗೆ ಚೆನ್ನಾಗಿ ಗೊತ್ತು ಅಲ್ವಾ, ಆದ್ರಿಂದ ಡೈರೆಕ್ಟ್ ಆಗಿ ಅಜ್ಜಿ ಅವರ ಮನೆಗೆ ಹೋಗ್ಬಿಟ್ಟು ಅಜ್ಜಿ ಅವರನ್ನು ಕಿಡ್ನಾಪ್ ಮಾಡ್ಕೊಂಡು ಎತ್ತಿ ಕಾರ್ಗೆ ಹಾಕ್ಬಿಟ್ಟು, ಅಜ್ಜಿ ವೇಟರ್ಸ್ ಹುಡುಗಿ ನಿಮ್ಮ ಮೊಮ್ಮಗಳು ನನ್ನ ಲವ್ವರು ಎಲ್ಲಿ ಇರ್ತಾಳೆ, ಇವಾಗ ಎಲ್ಲಿ ಇರ್ತಾಳೆ ಅಂತ ಕೇಳ್ಬೇಕಾದ್ರೆ ಆ ಅಜ್ಜಿನು ನಮ್ಮ ಹುಡುಗರನ್ನ ಕರ್ಕೊಂಡು ಒಂದು ಅಪಾರ್ಟ್ಮೆಂಟ್ ಮುಂದೆ ಬಂದು ನಿಂತ್ಕೋತಾರೆ. ಈ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ವೇಟರ್ಸ್ ಹುಡುಗಿ ಸ್ಟೇ ಮಾಡಿದಾಳೆ ಅನ್ಸುತ್ತೆ. ಸೊ ಅಜ್ಜಿನು ನಮ್ಮ ಹೀರೋ ಅರ್ಮಾನ್ ಅನ್ನುವ ಹೆಸರನ್ನ ಹೇಳಿ ಈ ಹುಡುಗ ನಿನಗಾಗಿ ಬಂದಿದ್ದಾನೆ ಅಂತ ಕಿರ್ಚ್ಬೇಕಾದ್ರೆ ಅದನ್ನ ಕೇಳಿ ವೇಟರ್ಸ್ ಹುಡುಗಿನು ವಿಂಡೋ ಹತ್ರ ಬಂದು ನಿಂತು ಕೆಳಗಡೆ ನೋಡ್ತಾಳೆ. ನಮ್ಮ ಹೀರೋವನ್ನ ನೋಡ್ಬಿಟ್ಟು ಇವು ಎಲ್ಲವೇ ಒಂದು ಗೇಮ್ ತಾನೆ, ಮತ್ತೆ ಏನಕ್ಕಾಗಿ ಬಂದಿದ್ಯಾ ನೀನು ಅಂತ ಕೋಪದಿಂದ ಕಿರ್ಚ್ಬಿಟ್ಟು ಮತ್ತೆ ಒಳಗಡೆ ಹೋಗ್ಬಿಡ್ತಾಳೆ. ಈ ಹುಡುಗಿರ್ ಕಥೆನೇ ಇದೇನೆ, ಏನು ಅನ್ನೋದೇ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ಹೀರೋ ಎಷ್ಟೋ ರೆಕ್ವೆಸ್ಟ್ ಮಾಡಿ ಕೇಳ್ಕೊತಾನೆ, ಪ್ಲೀಸ್ ನಾನು ಹೇಳೋದನ್ನ ಕೇಳು, ನನಗೆ ಟೈಮ್ ಇಲ್ಲ, ನನ್ನ ಜೊತೆ ಬಂದು ಮಾತಾಡು, ನಾನು ಹೋಗ್ಬೇಕಾಗಿದೆ ಅಂತ ಎಷ್ಟೇ ಅವನು ಹೇಳಿದ್ರುವೆ ನಮ್ಮ ಹೀರೋನು ಬಿಟ್ಕೊಡೋ ರೀತಿ ಕಾಣ್ತಿಲ್ಲ. ಆದ್ರಿಂದ ಅಪ್ಸೆಟ್ ಆಗಿ ಅಲ್ಲಿಂದ ಹೊರಟು ಮತ್ತೆ ಸೋಫಿಯಾ ಹತ್ರ ಬಂದು ಸೇರ್ತಾರೆ ಹುಡುಗರು. ಆ ಜಾಗದಲ್ಲಿ ಸೋಫಿಯಾ ಅವರು ಸಿಕ್ಕಾಪಟ್ಟೆ ಹೈಪರ್ ಟೆನ್ಷನ್ ಅಲ್ಲಿ ಇರ್ತಿದ್ದಾರೆ. ಇದ್ರುವೆ ನಮ್ಮ ಹುಡುಗರು ಅವರ ಕಾಲಿಗೆ ಬಿದ್ದಿಲ್ಲ ಅಷ್ಟೇ, ನಮ್ಮನ್ನ ಕ್ಷಮಿಸ್ಬಿಡಿ ಪ್ಲೀಸ್ ಪ್ಲೀಸ್ ಅಂತ ಅವರನ್ನು ತುಂಬಾನೇ ರಿಕ್ವೆಸ್ಟ್ ಮಾಡಿ ನಮ್ಮ ಪ್ರಪಂಚಕ್ಕೇನೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಡಿ ಅಂತ ಕೇಳ್ಕೊತಾರೆ. ಆದ್ರೆ ಆವಾಗ ನಮ್ಮ ಹೀರೋ ಮಾತ್ರ ಪ್ಲೀಸ್ ನಾನು ಮಾತ್ರ ಈ ಪ್ರಪಂಚದಲ್ಲಿ ಇದ್ಕೋಬಹುದಾ, ಯಾಕೆಂದ್ರೆ ನನಗಾದ ನನ್ನ ಲೈಫಿಗಾದ ಒಂದು ಅರ್ಥವನ್ನ ನಾನು ಇವಾಗ್ಲೇನೆ ಕಂಡುಹಿಡಿದಿದ್ದೀನಿ, ಇವಾಗ್ಲೇನೆ ನನಗೆ ಗೊತ್ತಾಗ್ಲಿಕ್ಕೆ ಬಂದಿದೆ. ಇಷ್ಟು ದಿನಗಳಾಗಿ ತುಂಬಾನೇ ಗರ್ಲ್ ಫ್ರೆಂಡ್ ಜೊತೆ ಸುತ್ತಾಡ್ತಿದ್ದ ನನಗೆ ಇವಾಗ್ಲೇನೆ ನಿಜವಾದ ಲವ್ ಏನು ಅನ್ನೋದೇ ಗೊತ್ತಾಗ್ಲಿಕ್ಕೆ ಬಂದಿದೆ, ಅರ್ಥವಾಗಿದೆ. ಸೊ ನಾನು ಮಾತ್ರವೇ ಇಲ್ಲಿ ಇರ್ಬೋದಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಸೋಫಿಯಾ ಆದ್ರೆ ಅದು ರೂಲ್ಸ್ ಗೆ ಅಗೇನ್ಸ್ಟ್ ಕಣಪ್ಪ ಅಂತ ಹೇಳ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ನಮ್ಮ ಮೂವರು ಹುಡುಗರುವೆ ಅಪ್ಸೆಟ್ ಆಗಿ ಕಾರಿಗೆ ಹತ್ತಿ ಕೂತು ಹೊರಡ್ತಾರೆ. ಹಾಗೆ ಸ್ವಲ್ಪ ಹೊತ್ತು ಕಳೆಯುತ್ತೆ, ಹಾಗೆ ಟೈಮ್ ರನ್ ಆಗ್ತಿರುತ್ತೆ, ವಿಜುವಲ್ ಶಿಫ್ಟ್ ಆಗುತ್ತೆ. ಏನು ಅಂತ ನೋಡಿದ್ರೆ ಇವಾಗ ಇವರ ಪ್ರಪಂಚಕ್ಕೇನೆ ನಮ್ಮ ಹುಡುಗರು ಬಂದ್ಬಿಟ್ಟಿದ್ದಾರೆ, ಅಂದ್ರೆ ಒರಿಜಿನಲ್ ಪ್ರಪಂಚಕ್ಕೆ, ಗಂಡಸರು ಹೆಂಗಸರು ಎಲ್ಲರೂ ಇರುವ ಪ್ರಪಂಚಕ್ಕೆ. ಸೊ ಇವ್ರುಗಳು ಇಲ್ಲಿಗೆ ಬಂದಿದ್ದ ತಕ್ಷಣವೇ ನಮ್ಮ ಸೋಫಿಯಾ ಅವರಿಗೂ ಕೂಡ ಹಿಂದೆ ಏನು ನಡೀತೋ ಅನ್ನೋದು ಯಾವುದುವೇ ನೆನಪಿಲ್ಲ. ಅವರು ಕೂಡ ಸರಿ ಓಕೆ ನಿಮಗೆ ಲಿಫ್ಟ್ ಅನ್ನ ಕೊಟ್ಟೆ, ನೀವು ಕೇಳಿದ ಲೊಕೇಶನ್ ಇದೇನೆ ಅಂತ ಹೇಳಿ ನಮ್ಮ ಹುಡುಗರನ್ನ ಕಾರಣ ಬಿಟ್ಟು ಇಳಿಗಿಸ್ತಾರೆ. ಆ ರೀತಿ ಇಳ್ದಿದ್ದ ತಕ್ಷಣವೇ ಹಿಂದೆ ಒಬ್ಬಳು ಹುಡುಗಿ ನನ್ನ ಕಾರು ಬ್ರೇಕ್ ಡೌನ್ ಆಗ್ಬಿಟ್ಟಿದೆ, ಸೊ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೋಬೇಕಾದ್ರೆ ಇದಕ್ಕೂ ಮುಂಚೆ ನಮ್ಮ ಸೋಫಿಯಾ ಇದೇ ರೀತಿ ರೋಡ್ ಅಲ್ಲಿ ನಿಂತು ಹೆಲ್ಪ್ ಅನ್ನ ಕೇಳ್ಬೇಕಾದ್ರೆ ನಮ್ಮ ಹುಡುಗರು ಹೆಲ್ಪ್ ಅನ್ನ ಮಾಡದೆ ಹೋಗ್ಬಿಟ್ರಲ್ವಾ. ಆದ್ರೆ ಇವಾಗ ಈ ಹುಡುಗಿಗೆ ಓಡಿ ಹೋಗಿ ಬೇಗ ಬೇಗ ಹೆಲ್ಪ್ ಅನ್ನ ಮಾಡ್ತಾರೆ. ಅದು ಮಾತ್ರ ಇಲ್ಲ, ಇವಾಗ ನಮ್ಮ ಫ್ರೆಂಡ್ ಲೋಟು ಏನನ್ನ ಮಾಡ್ತಾನೆ ಅಂದ್ರೆ ಅವನಿಗೆ ಇವಾಗ ಅವನ ಹೆಂಡತಿ ಅಂದ್ರೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ ಅಲ್ವಾ, ಆದ್ರಿಂದ ಅವಳಿಗೆ ಕೊಡೋದಕ್ಕಾಗಿ ಫ್ಲವರ್ಸ್ ಅನ್ನೆಲ್ಲ ಬೊಕ್ಕೆನೆಲ್ಲ ತಗೊಂಡು ಹೋಗ್ತಾನೆ. ನಮ್ಮ ಟ್ಯಾಕ್ಸಿ ಡ್ರೈವರ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ನಿಂತಿರುವ ಪೊಲೀಸ್ ಆಫೀಸರ್ ಅನ್ನ ಓಡಿ ಹೋಗಿ ತಪ್ಕೋತಾನೆ. ಆ ಲೇಡಿಗೆ ನೀವೇ ಎಷ್ಟೋ ಬೆಟರು ಸರ್ ಅನ್ನೋ ರೀತಿ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಅವನು ನಮ್ಮ ವೇಟರ್ಸ್ ಹುಡುಗಿ ಡ್ರಾ ಮಾಡಿ ಬಿಟ್ಟಿದ್ದ ಅರ್ಧಂಬರ್ಧ ಪೇಂಟಿಂಗ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಹಾಗೆ ಅಪ್ಸೆಟ್ ಆಗಿ ಎಲ್ಲಾ ಜಾಗಗಳಿಗೂ ಹೋಗಿ ಪಬ್ಬು ಕ್ಲಬ್ ಅಂಗಡಿಗಳು ಅಂತ ಹೋಗಿ ಆ ಪೇಂಟಿಂಗ್ ಅನ್ನು ತೋರಿಸಿ ಈ ಹುಡುಗಿಯನ್ನ ನೀವು ಎಲ್ಲಾದ್ರೂ ನೋಡಿದೀರಾ ಅಂತ ಕೇಳಿ ವಿಚಾರಿಸ್ತಿರ್ತಾನೆ. ಆ ಪ್ರಪಂಚದಲ್ಲಿ ಅವನು ಎಲ್ಲೆಲ್ಲಾ ಹುಡುಗಿಯನ್ನ ಮೀಟ್ ಮಾಡಿದ್ನೋ ಅದೇ ತರ ಈ ಪ್ರಪಂಚದಲ್ಲಿ ಆ ಜಾಗಕ್ಕೆಲ್ಲ ಹೋಗಿ ಆ ಹುಡುಗಿಯನ್ನ ಹುಡುಕ್ತಿರ್ತಾನೆ. ಅವನಿಗೆ ತುಂಬಾನೇ ಕಷ್ಟವಾಗ್ತಿರುತ್ತೆ, ಆ ಹುಡುಗಿಯನ್ನ ಬಿಟ್ಟು ಅವನ ಕೈಯಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ನಿಜವಾಗ್ಲೂ ಲವ್ ಮಾಡ್ತಿದ್ದಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಫ್ರೆಂಡ್ ಲೋಟುವನ್ನ ನೋಡ್ಬೇಕಾದ್ರೆ ಅವನು ಹೊಸದಾಗಿ ಅವನ ಹೆಂಡತಿಗಾಗಿ ತಂದಿದ್ದ ವಾಷಿಂಗ್ ಮೆಷಿನ್ ಎಲ್ಲವನ್ನು ಮಾರ್ಬಿಟ್ಟು ಆ ಫ್ಲವರ್ಸ್ ಅನ್ನ ತಂದು ವೈಫಿಗೆ ಕೊಡ್ಬೇಕಾದ್ರೆ ವೈಫುವೇ ಅದನ್ನು ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಅದು ಮಾತ್ರ ಇಲ್ಲ, ಬಾ ನಾವು ಪಾರ್ಕಿಗೆ ಹೋಗೋಣ ಅಂತ ಹೇಳಿ ಹೆಂಡತಿಯನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ನಮ್ಮ ಹೀರೋ ಆ ವೇಟರ್ ಸ್ಟೇ ಆಗಿರುವ ಅಪಾರ್ಟ್ಮೆಂಟ್ ಗೆ ಹುಡುಕಿ ಬಂದು ನೋಡ್ಬೇಕಾದ್ರೆ ಇವಾಗ ಅಪಾರ್ಟ್ಮೆಂಟ್ ಅಲ್ಲಿ ಇವಾಗ ಫ್ಲಾಟ್ ಅಲ್ಲಿ ಇರ್ತಾ ಇರೋದು ಬೇರೆ ಯಾರದೋ ಫ್ಯಾಮಿಲಿ. ಸೊ ಬೇಜಾರಾಗಿದ್ದ ಹೀರೋ ಅವನ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರು ಕೂಡ ಹೇಗಾದ್ರೂ ಕಷ್ಟಪಟ್ಟು ವೇಟರ್ಸ್ ಹುಡುಗಿಯನ್ನ ನಾವು ಕಂಡಿಡಿದು ಬಿಡಬೇಕು, ನಮ್ಮ ಜೀವ, ನಮ್ಮ ಪ್ರಪಂಚ, ನಮ್ಮ ಲವ್ವರು, ನನ್ನ ಪ್ರೀತಿ, ಅವಳನ್ನ ನಾನು ಕಂಡುಹಿಡಿಯಲೇಬೇಕು ಅಂತ ಡಿಸೈಡ್ ಮಾಡಿ ಸ್ಟ್ರಾಂಗ್ ಆಗಿ ಅವಳನ್ನು ಹುಡುಕ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಫ್ರೆಂಡ್ ಅನ್ನು ನೋಡಿದ್ರೆ ಅವನ ಹೆಂಡತಿಯನ್ನ ಕರ್ಕೊಂಡು ಪಾರ್ಕಿಗೆ ಬಂದು ಅವ್ರುಗಳು ಲವ್ ಮಾಡ್ಬೇಕಾದ್ರೂ ಯಾವಾಗ್ಲೂ ಮೀಟ್ ಆಗ್ತಿದ್ದ ಜಾಗದಲ್ಲಿ ನಿಲ್ಸಿ ಹೆಂಡತಿಗೆ ತಿನ್ನೋದಕ್ಕೆ ಸಾಸೇಜ್ ರೋಲ್ ಅನ್ನೆಲ್ಲ ಕೊಟ್ಟು 2 ಫ್ಲೈಟ್ ಟಿಕೆಟ್ಸ್ ಅನ್ನು ಅವಳ ಕೈಗೆ ಕೊಡ್ತಾನೆ. ಅದನ್ನ ಹೆಂಡತಿ ಓಪನ್ ಮಾಡಿ ನೋಡಿದ್ರೆ ಪ್ಯಾರಿಸ್ ಗೆ ಅಂತ ಹಾಕಿರುತ್ತೆ. ಅದನ್ನು ನೋಡಿ ಹೆಂಡತಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ, ಹೈಪರ್. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಟ್ಯಾಕ್ಸಿ ಡ್ರೈವರ್ ಇರ್ತಿದ್ದಾನೆ ಅಲ್ಲ, ಅವನು ಅವನ ಕಾರ್ನ ತಗೊಳ್ಳೋದಕ್ಕಾಗಿ ಹೋಗ್ತಾನೆ. ಆ ರೀತಿ ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ಆ ಪೊಲೀಸ್ ಲೇಡಿ ಇರೋದನ್ನ ನೋಡ್ತಾನೆ. ಅಷ್ಟೇ ನೋಡ್ಕೊ ಹೋಗ್ಬಿಡ್ತಾನೆ ಹುಡುಗ. ಆದ್ರೆ ಸದ್ಯ ಆ ಪೊಲೀಸ್ ಲೇಡಿಗೆ
ಅವಳಿಗೆ ಇವನನ್ನ ನೆನಪಿಲ್ಲ. ಇದರಿಂದಾನೇ ಇವಾಗ ನಮ್ಮ ಟ್ಯಾಕ್ಸಿ ಡ್ರೈವರ್ಗೆ ಆ ಪೊಲೀಸ್ ಲೇಡಿಯನ್ನ ಇಷ್ಟವಾಗ್ಬಿಡುತ್ತೆ. ಆದ್ರಿಂದ ಅವರ ಜೊತೆನೆ ಮಾತಾಡಿ ಪಳಗೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ನಮ್ಮ ಹೀರೋ ಒಂದು ಆರ್ಟ್ ಸ್ಕೂಲ್ಗೆ ಬಂದು ಅಲ್ಲಿ ಹೀರೋಯಿನ್ ಇರಬಹುದು ಅಂತ ಹುಡುಕ್ತಾನೆ. ಆ ಜಾಗದಲ್ಲಿ ನಮ್ಮ ವೇಟರ್ಸ್ ಹುಡುಗಿಯ ಪೇಂಟಿಂಗ್ಸ್ ಏನಾದ್ರೂ ಇರಬಹುದು ಅಂತ ಹುಡುಕ್ತಾನೆ. ಚೆಕ್ ಮಾಡಿ ನೋಡ್ತಾನೆ. ಆ ರೀತಿ ಹುಡುಗ ಹುಡುಕ್ಬೇಕಾದ್ರೆ ಅವನಿಗೆ ತುಂಬಾನೇ ಶಾಕ್ ಆಗುತ್ತೆ. ಏನು ಅಂತ ನೋಡಿದ್ರೆ ಆ ಜಾಗದಲ್ಲಿ ಇರ್ತಾ ಇರೋದೇ ನಮ್ಮ ವೇಟರ್ಸ್ ಹುಡುಗಿನೇ. ಆದ್ರೆ ಅವಳಿಗೆ ನಮ್ಮ ಹೀರೋವನ್ನ ನೆನಪೇ ಇರೋದಿಲ್ಲ. ಆದ್ರೆ ಹೀರೋಗೆ ನೆನಪಿರುತ್ತಲ್ಲ, ಸೊ ಹೀರೋಯಿನ್ ಅನ್ನು ನೋಡಿದ ಖುಷಿಯಲ್ಲಿ ಅವನಿಗೆ ಬಾಯಿಂದ ಮಾತೇ ಬರ್ತಿಲ್ಲ. ನಂತರ ಖುಷಿಯಾಗಿ ಅವಳ ಜೊತೆ ಅವನು ಮಾತಾಡ್ಬೇಕಾದ್ರೆ ಅವಳುವೆ ಇವನನ್ನ ಎಲ್ಲೋ ನೋಡಿರೋ ರೀತಿ ಇರ್ತಿದೆಯಲ್ಲ ಅಂತ ಯೋಚನೆ ಮಾಡಿ ಅವನ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಸ್ವಲ್ಪ ದಿನಗಳ ನಂತರ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರು ಕಪಲ್ಸ್ ಆಗಿ ಇರೋ ರೀತಿ, ಇಬ್ಬರು ಸೆಲ್ಫಿಯನ್ನ ತಗೊಳ್ಳೋ ರೀತಿ ತೋರಿಸಿ ಇಲ್ಲಿಗೆನೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ತುಂಬಾನೇ ಚೆನ್ನಾಗಿತ್ತಲ್ವಾ? ಖಂಡಿತ ನಗಾಡಿರ್ತೀರಾ, ಇಲ್ಲ ಅಂತ ಹೇಳಲೇಬೇಡಿ. ಸೊ ಇವಾಗ ನಿಮಗೆ ಒಂದು ಕ್ವಶನ್, ಈ ರೀತಿ ಹೆಂಗಸರು ಮಾತ್ರವೇ ಇರ್ತಾ ಇರುವ ಪ್ರಪಂಚದಲ್ಲಿ ನೀವು ಹೋಗೋದಕ್ಕೆ ಒಂದು ಆಪ್ಷನ್ ಇದೆ ಅನ್ಬೇಕಾದ್ರೆ ನೀವು ಹೋಗ್ತಿದ್ರೋ ಇಲ್ವೋ ಅನ್ನೋದನ್ನ ಗಂಡಸರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಹುಡುಗಿಯರೇ, ಇದೇ ರೀತಿ ಒಂದು ಪ್ರಪಂಚ ಪೂರ್ತಿ ಫುಲ್ ಗಂಡಸರೇ ಇರ್ತಿದ್ರೆ ಆ ಪ್ರಪಂಚಕ್ಕೆ ನೀವು ಹೋಗ್ತಿದ್ರಾ? ಏನು ನಿಮ್ಮ ಒಪಿನಿಯನ್ ಅನ್ನೋದನ್ನ ಕಮೆಂಟ್ ಮಾಡಿ. ಆದ್ರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಗಂಡಸರ ಪ್ರಪಂಚ ಆಗ್ಲಿ ಹೆಂಗಸರ ಪ್ರಪಂಚ ಆಗ್ಲಿ ಅಲ್ಲಿಗೆ ಹೋದ್ರೆ ಅವರು ಹೇಳುವ ಕೇಳುವ ಕೆಲಸ ಎಲ್ಲವನ್ನು ನಾವು ಮಾಡ್ಕೊಡ್ಬೇಕು, ಅದು ನೆನ್ಪಿರ್ಲಿ. ಅದಕ್ಕೆ ತಕ್ಕಿದಂತೆ ಕಮೆಂಟ್ ಅನ್ನ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.